ಆತ್ಮೀಯ ಬಿಗ್ ಜೆಯ ಎಲ್ಲ ವೀಕ್ಷಕರಿಗೆ ಈ ಮುಂಜಾನೆಯ ಶುಭ ವಂದನೆಯನ್ನು ಕ್ರಿಸ್ತನ ಸುಮಧುರ ನಾಮದಲ್ಲಿ ಹೇಳುವವನಾಗಿದ್ದೇನೆ. ಮತ್ತೊಂದು ಭಾನುವಾರದಂದು ನಾವು ದೇವರನ್ನು ಸ್ತುತಿಸುವುದರ ಮೂಲಕ ಆತನ ಉಪಕಾರಗಳಲ್ಲಿ ನಾವು ಆತನನ್ನು ಕೊಂಡಾಡುವಂತೆ ದೇವರು ಕೊಟ್ಟಂಥ ಈ ಅದ್ಭುತವಾದಂಥ ಸಮಯಕ್ಕೆ ನಾವು ಆತನಿಗೆ ವಂದಿಸೋಣ. ಕರ್ನಾಟಕ ಸದರ್ನ್ ಡಯಸಿಸ್ ಮತ್ತು ಸೌವಾರ್ತಿಕ ಸಮಿತಿ ಒಟ್ಟಾಗಿ ಈ ಆರಾಧನೆಯನ್ನು ನಡೆಸುವಂತೆ ದೇವರು ನಮಗೆ ಕೃಪೆಯನ್ನು ಅನುಗ್ರಹಿಸಿಕೊಟ್ಟಿದ್ದಾನೆ. ಎಲ್ಲರಿಗೂ ಕೂಡ ಉಪಕಾರಗಳು, ಅದೇ ವೇಳೆ ಬಿಗ್ ಜೆ ಅದರ ನಿರ್ದೇಶಕರಾಗಿರುವಂಥ ಪ್ರಶಾಂತ್ ಜತ್ತನ್ನ ಹಾಗೂ ಇಡೀ ತಂಡಕ್ಕೆ ನಾವು ಉಪಕಾರವನ್ನು ಸಲ್ಲಿಸುವವರಾಗಿದ್ದೇವೆ. ಆರಾಧನೆಯನ್ನು ಪ್ರಾರಂಭಿಸುವ ಹಾಗೆ ನಾವು ಸ್ತುತಿಗೀತೆಗಳ ಮೂಲಕ ಈ ಆರಾಧನೆಯನ್ನು ಆರಂಭ ಮಾಡೋಣ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ದೇವರನ್ನು ಆರಾಧಿಸುವಂಥ ಸಮಯದಲ್ಲಿ ನಾವು ಸೇರಿ ಬಂದಿದ್ದೇವೆ. ನಮ್ಮ ದೇವರು ಸ್ತುತಿ ಸ್ತೋತ್ರಗಳ ಮಧ್ಯೆ ವಾಸ ಮಾಡುವಂಥ ದೇವರು ಮತ್ತು ನಾವು ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ಆತನನ್ನು ಆರಾಧಿಸುವವರಾಗಿರೋಣ. ಸಂತೋಷದಿಂದ ಆತನ ಸ್ತುತಿ ಆರಾಧನೆಯನ್ನು ನಾವು ಮಾಡೋಣ. ಸಂಗೀತ ಹೇಳ್ತದೆ, ಕೊಂಡಾಟ ಕೊಂಡಾಟವೇ ನಮ್ಮ ಕರ್ತನ ಸನ್ನಿಧಾನದೇ, ಆನಂದ ಆನಂದವೇ ನನ್ನ ಪ್ರಿಯನ ಪಾದದಲ್ಲಿ. ನಾವು ಈ ಸಮಯದಲ್ಲಿ ಮಾಧ್ಯಮದ ಮೂಲಕವಾಗಿ ನಾವು ನಮ್ಮ ಮನೆಗಳಲ್ಲಿ ಕುಟುಂಬವಾಗಿ ಸೇರಿ ಬಂದು ಆತನ ಪ್ರಸನ್ನತೆಯನ್ನು, ಆತನ ಸನ್ನಿಧಾನದ ಪ್ರಸನ್ನತೆಯನ್ನು ಅನುಭವಿಸುವಾಗ ಸಂತೋಷದಿಂದ ಈ ಸಂಗೀತವನ್ನು ಹಾಡುವ. ಕೊಂಡಾಟ ಕೊಂಡಾಟವೇ ನಮ್ಮ ಕರ್ತನ ಸನ್ನಿಧಾನದೇ. ಸಾಧ್ಯ ಇರುವವರೆಲ್ಲರೂ ಕೂಡ ನಾವು ಕೈ ಚಪ್ಪಾಳೆಗಳನ್ನು ತಟ್ಟುತ್ತಾ ಈ ಸಂಗೀತವನ್ನು ಹಾಡುವ. ಕೊಂಡಾಟ ಕೊಂಡಾಟವೇ. ಖಂಡಿತವಾಗಿ ಪಾಪವೆಲ್ಲ ತೊಲಗಿದೆ, ಶಾಪವೆಲ್ಲ ನೀಗಿದೆ. ಯೇಸು ಕ್ರೂಜೆಯಲ್ಲಿ ರಕ್ತವನ್ನು ಸುರಿಸಿದ್ದಾನೆ. ಕಳೆದ ವಾರದಲ್ಲಿ ನಾವು ಆತನ ಪುನರುತ್ಥಾನದ ಹಬ್ಬವನ್ನು ಆಚರಿಸಿದ್ದೇವೆ. ಆತನ ರಕ್ತದಿಂದ ಜಯವನ್ನು ಪಡೆದುಕೊಂಡಂಥ ಜೀವಿತ ನಮ್ಮದು ಪ್ರಿಯರೇ. ಕ್ರಿಸ್ತನಲ್ಲಿ ಜೀವನ, ಕೃಪೆಯ ಜೀವನ, ಪರಿಶುದ್ಧ ಆತ್ಮನ ಸಹಾಯವನ್ನು ಪಡೆದುಕೊಂಡಂಥ ಜೀವನ, ಕೊಂಡಾಟ, ಸಂತೋಷ, ಸಮಾಧಾನ, ಸಂಗೀತ. ಪಾಪವೆಲ್ಲ ತೊಲಗಿತ್ತು, ಪಾಪವೆಲ್ಲ ತೊಲಗಿತು, ಶಾಪವೆಲ್ಲ ನೀಗಿತು ಯೇಸುವಿನ ರಕ್ತದಿಂದ. ಪಾಪವೆಲ್ಲ ತೊಲಗಿತು, ಶಾಪವೆಲ್ಲ ನೀಗಿತು ಯೇಸುವಿನ ರಕ್ತದಿಂದ. ಕ್ರಿಸ್ತನಲ್ಲಿ ಜೀವನ, ಕೃಪೆಯ ಜೀವನ, ಪರಿಶುದ್ಧ ಆತ್ಮದಿಂದ ನಮಗೆ. ಕ್ರಿಸ್ತನಲ್ಲಿ ಜೀವನ, ಕೃಪೆಯ ಜೀವನ, ಪರಿಶುದ್ಧ ಆತ್ಮದಿಂದ. ಕೊಂಡಾಟ ಕೊಂಡಾಟವೇ ನಮ್ಮ ಕರ್ತನ ಸನ್ನಿಧಾನದೇ. ಕೊಂಡಾಟ ಕೊಂಡಾಟವೇ ನಮ್ಮ ಕರ್ತನ ಸನ್ನಿಧಾನದೇ. ದೇವಾದಿ ದೇವರು ಆತನು ದಿನ ದಿನ ತಂಗುವಂತ ದೇವಾಲಯ ನಾವೇ ಆಗಿದ್ದೇವೆ ಪ್ರಿಯರೇ. ಆತ್ಮನ ಮುದ್ರೆ ನಮ್ಮ ಮೇಲೆ ಇರುವುದರಿಂದ ಅತಿಶಯವಾದಂಥ ಬಲವನ್ನು, ಅತಿಶಯವಾದಂಥ ಜಯವನ್ನು ನಾವು ಹೊಂದಿಕೊಂಡವರಾಗಿದ್ದೇವೆ. ನಮ್ಮ ದೇಹ ಅದು ದೇವಾಲಯ. ಈ ದೇಹವನ್ನು ದೇವಾಲಯವಾಗಿಸಿಕೊಂಡು ಪರಿಶುದ್ಧತೆಯಿಂದ ನಾವು ಆತನನ್ನು ಆರಾಧಿಸುವವರಾಗಿರೋಣ. ದೇವಾದಿ ದೇವನು, ದೇವಾದಿ ದೇವನು ದಿನ ದಿನ ತಂಗುವ ದೇವಾಲಯ ನಾವೇ. ದೇವಾದಿ ದೇವನು ದಿನ ದಿನ ತಂಗುವ ದೇವಾಲಯ ನಾವೇ. ಆತನ ಮುದ್ರೆ ನಮ್ಮ ಮೇಲೆ ಉಂಟು, ಅತಿಶಯ ಅತಿಶಯವೇ ನಮಗೆ. ಆತನ ಮುದ್ರೆ ನಮ್ಮ ಮೇಲೆ ಉಂಟು, ಅತಿಶಯ ಅತಿಶಯವೇ. ಕೊಂಡಾಟ ಕೊಂಡಾಟವೇ ನಮ್ಮ ಕರ್ತನ ಸನ್ನಿಧಾನದೇ. ಕೊಂಡಾಟ ಕೊಂಡಾಟವೇ ನಮ್ಮ ಕರ್ತನ ಸನ್ನಿಧಾನದೇ.
ಆತನು ಸರ್ವಶಕ್ತನಾದಂಥ ದೇವರು, ಜೀವಾಧಾರನಾದಂಥ ದೇವರು. ಆತನು ನಾವು ಹೋಗುವಲ್ಲೆಲ್ಲ ನಮಗೆ ಜಯವನ್ನು ಕೊಡುತ್ತಾನೆ, ಎಲ್ಲದನ್ನ ಗೆದ್ದುಕೊಳ್ಳುವಂತ ಶಕ್ತಿಯನ್ನು ಕೊಡ್ತಾನೆ. ಹಾಗಾಗಿ ನಾವೆಲ್ಲರೂ ಒಮ್ಮನಸ್ಸಿನಿಂದ ಹೋಸನ್ನ ಹಾಡಿ ಊರಿಗೆಲ್ಲ ಆತನ ಆ ಒಂದು ಶುದ್ಧತೆಯ ಜೀವಿತದ ಕುರಿತಾಗಿ ನಾವು ಸಾರುವವರಾಗಿರೋಣ, ಸುವಾರ್ತೆಯನ್ನು ಪ್ರಸರಿಸುವವರಾಗಿರೋಣ. ಹೋಸನ್ನ ಎಂಬುದಾಗಿ ನಾವೆಲ್ಲರೂ ಒಮ್ಮನಸ್ಸಿನಿಂದ ಹಾಡುವಾಗ ನಾವು ಜಯವನ್ನು ಹೊಂದಿಕೊಳ್ಳುತ್ತೇವೆ. ಸರ್ವಶಕ್ತ ಯೇಸು, ಸರ್ವಶಕ್ತ ಯೇಸು, ಜೀವದಾರ ಯೇಸು, ಎಂದೆಂದು ಜಯ ನೀಡುವ. ಸರ್ವಶಕ್ತ ಯೇಸು, ಜೀವದಾರ ಯೇಸು, ಎಂದೆಂದು ಜಯ ನೀಡುವ. ಒಮ್ಮನಸ್ಸಿನಿಂದ ಹೊಸನ ಹಾಡಿ ಊರಿಗೆಲ್ಲ ಸಾರೋಣ ಬಾ. ನಾವು ಒಮ್ಮನಸ್ಸಿನಿಂದ ಹೊಸನ ಹಾಡಿ ಊರಿಗೆಲ್ಲ ಸಾರೋಣ ಬಾ. ಕೊಂಡಾಟ ಕೊಂಡಾಟವೇ ನಮ್ಮ ಕರ್ತನ ಸನ್ನಿಧಾನದೇ. ಕೊಂಡಾಟ ಕೊಂಡಾಟವೇ ನಮ್ಮ ಕರ್ತನ ಸನ್ನಿಧಾನದೇ. ಆನಂದ ಆನಂದವೇ ನನ್ನ ಪ್ರಿಯನ ಪಾದದಲ್ಲಿ. ಆನಂದ ಆನಂದವೇ ನನ್ನ ಪ್ರಿಯನ ಪಾದದಲ್ಲಿ. ಕೊಂಡಾಟ ಕೊಂಡಾಟ ಕೊಂಡಾಟವೇ ನಮ್ಮ ಕರ್ತನ ಸನ್ನಿಧಾನದೇ. ಕೊಂಡಾಟ ಕೊಂಡಾಟವೇ ನಮ್ಮ ಕರ್ತನ ಸನ್ನಿಧಾನದೇ. ಖಂಡಿತವಾಗಿ ಆತನನ್ನು ನಾವು ಸ್ತುತಿ ಸ್ತೋತ್ರಗಳಿಂದ ಆರಾಧಿಸುವಾಗ ನಮ್ಮ ಜೀವಿತದಲ್ಲಿ ಸಂತೋಷ, ಕೊಂಡಾಟ, ಸಮಾಧಾನ ಇರುತ್ತದೆ. ಸಂಗೀತ ಮುಂದಕ್ಕೆ ಹೇಳುತ್ತದೆ, ಅಪ್ಪ ಅಪ್ಪ ಏಸಪ್ಪ ನೀನೇ ನನ್ನ ಸರ್ವಸ್ವ, ನಾನು ನಿನ್ನನ್ನು ಬಿಟ್ಟು ಏನೂ ಮಾಡಲಾರೆನು ಎಂಬುದಾಗಿ. ಖಂಡಿತವಾಗಿ ದೇವರ ವಾಕ್ಯ ಹೇಳಿದ ಹಾಗೆ ನಾವು ನಿನ್ನನ್ನು ಬಿಟ್ಟು ಇನ್ಯಾರ ಬಳಿಗೆ ಹೋಗೋಣ ಸ್ವಾಮಿ? ನಾವು ನಿನ್ನ ಬಳಿಗೆ ಬಂದಿದ್ದೇವೆ ಸ್ವಾಮಿ. ಅಪ್ಪ ಅಪ್ಪ ಏಸಪ್ಪ ನೀನೇ ನನ್ನ ಸರ್ವಸ್ವ, ನಾನು ನಿನ್ನನ್ನು ಬಿಟ್ಟು ಏನು ಮಾಡಲಾರೆನು, ನಿನ್ನ ಜೊತೆಗೆ ನಾವು ಸಾಗುವಂಥ ಆಶೆ ನಮ್ಮದು. ನಾವೆಲ್ಲರ ಜೊತೆಯಾಗಿ ಈ ಸಂಗೀತವನ್ನು ಹಾಡುವ. ಅಪ್ಪ ಅಪ್ಪ ಏಸಪ್ಪ. ಜೊತೆಯಾಗಿ ಅಪ್ಪ ಅಪ್ಪ ಏಸಪ್ಪ ನೀನೇ ನನ್ನ ಸರ್ವಸ್ವ. ನಾನು ನಿನ್ನನ್ನು ಬಿಟ್ಟು ಏನು ಮಾಡಲಾರೆನು. ನಾನು ನಿನ್ನನ್ನು ಬಿಟ್ಟು ಏನು ಮಾಡಲಾರೆನು. ಹೌದು ಸ್ವಾಮಿ, ನನ್ನ ನಡೆಯಿಂದಾಗಲಿ ನನ್ನ ನುಡಿಯಿಂದಾಗಲಿ ನಿನ್ನ ನಾಮ ಮಾತ್ರ ಮಹಿಮೆ ಹೊಂದಬೇಕು ಸ್ವಾಮಿ. ನನ್ನ ಸರ್ವಾಂಗಗಳು ನಿನ್ನನ್ನು ಸ್ತುತಿ ಮಾಡುವಂತ ಜೀವಿತ ನಮ್ಮದಾಗಬೇಕು ಸ್ವಾಮಿ. ನನ್ನ ನಡೆ ನನ್ನ ನುಡಿ ಅದು ಲೋಕದ ನಡೆ ನುಡಿಯಾಗಿರಬಾರದು. ನಿನ್ನ ನಾಮವನ್ನು ಮಹಿಮೆ ಪಡಿಸುವಂಥದ್ದಾಗುವಂತೆ ನಮ್ಮನ್ನು ಬಲಪಡಿಸು ಸ್ವಾಮಿ. ನಾವು ಜೊತೆಯಾಗಿ ಸೇರಿ ಸ್ತುತಿ ಮಾಡುವಂತಾಗಲಿ. ದೇವರ ವಾಕ್ಯ ಹೇಳುತ್ತದೆ, ಶ್ವಾಸವಿರುವುದೆಲ್ಲವೂ ಯೆಹೋವನನ್ನು ಸ್ತುತಿಸಲಿ ಎಂಬುದಾಗಿ. ನನ್ನ ನಡೆಯಿಂದ ನನ್ನ ನುಡಿಯಿಂದ ನಿನ್ನನ್ನು ಮಹಿಮೆ ಪಡಿಸ್ತೇನೆ ಸ್ವಾಮಿ. ನನ್ನ ನಡೆಯಿಂದಾಗಲಿ ನನ್ನ ನುಡಿಯಿಂದಾಗಲಿ ನಿನ್ನ ನಾಮ ಒಂದೇ ಮಹಿಮೆ ಹೊಂದಲಿ. ನನ್ನ ನಡೆಯಿಂದಾಗಲಿ ನನ್ನ ನುಡಿಯಿಂದಾಗಲಿ ನಿನ್ನ ನಾಮ ಒಂದೇ ಮಹಿಮೆ ಹೊಂದಲಿ. ನನ್ನ ಸರ್ವಾಂಗಗಳು ನಿನ್ನ ಸ್ತುತಿ ಮಾಡಲಿ. ನನ್ನ ಸರ್ವಾಂಗಗಳು ನಿನ್ನ ಸ್ತುತಿ ಮಾಡಲಿ. ಅಪ್ಪ ಅಪ್ಪ ಏಸಪ್ಪ ನೀನೇ ನನ್ನ ಸರ್ವಸ್ವ. ಅಪ್ಪ ಅಪ್ಪ ಏಸಪ್ಪ ನೀನೇ ನನ್ನ ಸರ್ವಸ್ವ. ನಾನು ನಿನ್ನನ್ನು ಬಿಟ್ಟು ಏನು ಮಾಡಲಾರೆನು. ನಾನು ನಿನ್ನನ್ನು ಬಿಟ್ಟು ಏನು ಮಾಡಲಾರೆನು. ನಮ್ಮ ದೇವರು
ಸರ್ವ ಸೃಷ್ಟಿಗೆ ಯಜಮಾನನಾದಂಥ ದೇವರು, ಆತನಿಗೆ ಸರ್ವ ಲೋಕ ಅಡ್ಡ ಬೀಳುತ್ತದೆ ಪ್ರಿಯರೇ. ಸರ್ವ ಜನರು ಆತನಲ್ಲಿ ಬಂದು ಸೇರಿ ಆರಾಧನೆಯನ್ನು ಮಾಡ್ತಾರೆ. ಇವತ್ತು ಲೋಕದ ಪರಿಸ್ಥಿತಿಯನ್ನು ನಾವು ನೋಡುವಾಗ ದೇವರ ಬಳಿಗೆ ಬರುವಂತ ಅಗತ್ಯತೆ, ನಮ್ಮನ್ನು ನಾವು ಪುನರಾವಲೋಕಿಸುವಂತ ಅಗತ್ಯತೆ ಕಂಡು ಬರ್ತಾ ಇದೆ. ನಮ್ಮ ಲೋಕದ ಯಾವ ವಿಚಾರಗಳು ಕೂಡ ನಮ್ಮನ್ನು ಬದುಕಿಸಲಿಕ್ಕೆ ಸಾಧ್ಯ ಇಲ್ಲ. ನಾವು ದೇವರ ಬಳಿಗೆ ಬರುವಾಗ, ಆತನಿಗೆ ಅಡ್ಡ ಬಿದ್ದು ಆರಾಧಿಸುವಾಗ ಅದ್ಭುತಗಳು ನಡೆಯುತ್ತದೆ. ಯಾಕಂತ ಹೇಳಿದ್ರೆ ಆತನು ಸರ್ವ ಸೃಷ್ಟಿಗೆ ಯಜಮಾನನಾದಂಥ ದೇವರು. ಎಲ್ಲರ ಜೊತೆಯಾಗಿ ಹಾಡುವ, ಸರ್ವ ಸೃಷ್ಟಿಗೆ ನೀನು ಯಜಮಾನನು. ಸರ್ವ ಸೃಷ್ಟಿಗೆ ನೀನು ಯಜಮಾನನು, ಸರ್ವ ಲೋಕವು ನಿನಗೆ ಅಡ್ಡ ಬೀಳಲಿ. ಸರ್ವ ಸೃಷ್ಟಿಗೆ ನೀನು ಯಜಮಾನನು, ಸರ್ವ ಲೋಕವು ನಿನಗೆ ಅಡ್ಡ ಬೀಳಲಿ. ಸರ್ವ ಜನರು ನಿನ್ನಲ್ಲಿ ಬಂದು ಸೇರಲಿ, ಸರ್ವ ಜನರು ನಿನ್ನಲ್ಲಿ ಬಂದು ಸೇರಲಿ. ಅಪ್ಪ ಅಪ್ಪ ಏಸಪ್ಪ, ನೀನೇ ನನ್ನ ಸರ್ವಸ್ವ. ಅಪ್ಪ ಅಪ್ಪ ಏಸಪ್ಪ, ನೀನೇ ನನ್ನ ಸರ್ವಸ್ವ. ನಾನು ನಿನ್ನನ್ನು ಬಿಟ್ಟು ಏನು ಮಾಡಲಾರೆನು, ನಾನು ನಿನ್ನನ್ನು ಬಿಟ್ಟು ಏನು ಮಾಡಲಾರೆನು. ದೇವರ ಆರಾಧನೆಗಾಗಿ ನಮ್ಮನ್ನು ನಾವು ಸಿದ್ಧಪಡಿಸಿಕೊಳ್ಳುವಂಥ ಸಮಯದಲ್ಲಿದ್ದೇವೆ. ಈಗಾಗಲೇ ನಾನು ಹೇಳಿದ ಹಾಗೆ ಆತನನ್ನು ಬಿಟ್ಟು ಈ ಲೋಕದಲ್ಲಿ ನಮಗೆ ಬೇರೆ ಯಾವುದೂ ಇಲ್ಲ. ಈ ಸಂದಿಗ್ಧತೆಯ ಸಮಯದಲ್ಲಿ ಸ್ವಾಮಿ, ಮುಂದೆ ನಮ್ಮ ಜೀವಿತ ಹೇಗೆ ಎಂಬುದಾಗಿ ನಾವು ಆಲೋಚನೆ ಮಾಡುವಂಥ ಸಮಯದಲ್ಲಿ ಆತನ ಕೈಗೆ ನಾವು ನಮ್ಮನ್ನು ಒಪ್ಪಿಸಿಕೊಡುವ. ಸಂಗೀತ ಹೇಳುತ್ತದೆ, ನೀ ನನ್ನ ಆಶ್ರಯವು, ನೀ ನನ್ನ ಕೋಟೆಯು, ನೀ ನನ್ನ ಪ್ರಾಣನಾಥ, ನೀ ನನ್ನ ದೇವ. ಆರಾಧಿಸುವೆ ಪೂರ್ಣ ಹೃದಯದಿಂದ, ಅರಸೇ ನಿನ್ನ ಮುಖ ಜೀವಮಾನವೆಲ್ಲ. ಸೇವೆ ಮಾಡುವೆ ನೀ ಸರ್ವವೆಂದು, ದಾಸನು ನಾ. ಪ್ರಾರ್ಥನಾ ಪೂರ್ವಕವಾಗಿ ಈ ಸಂಗೀತವನ್ನು ನಾವು ಹಾಡಿಕೊಳ್ಳುತ್ತಾ ಆರಾಧನೆಗಾಗಿ ನಮ್ಮನ್ನು ಸಿದ್ಧಪಡಿಸಿಕೊಳ್ಳುವ. ನೀ ನನ್ನ ಆಶ್ರಯವು. ಸ್ವಾಮಿ, ನೀನು ನನಗೆ ಎಲ್ಲವೂ ಸ್ವಾಮಿ. ಈ ಲೋಕ ಅಲ್ಲ, ಈ ಲೋಕ ಕೊಡುವಂತ ಶಾಂತಿ ಸಮಾಧಾನ ಅಲ್ಲ, ಈ ಲೋಕ ಕೊಡುವಂತ ಹೆಸರಲ್ಲ, ಘನತೆಯಲ್ಲ ಸ್ವಾಮಿ. ನೀನು ಮಾತ್ರ ರಕ್ಷಣೆಯನ್ನು ಕೊಡುವಂತ ದೇವರು, ನೀನು ಮಾತ್ರ ಆರೋಗ್ಯವನ್ನು ಕೊಡುವಂತ ವೈದ್ಯನು, ನೀನು ಸಮಾಧಾನವನ್ನು ಸಂತೃಪ್ತಿಯನ್ನು ಕೊಡುವಂತ ದೇವರು. ನಿನ್ನ ಬಳಿಗೆ ಬಂದಿದ್ದೇವೆ ಸ್ವಾಮಿ, ನೀ ನನ್ನ ರಕ್ಷಕನು. ಸಂತೃಪ್ತಿಯು ನೀನಂದೇವ
ನನ್ನನ್ನು ಪಾಲಿಸಿ ನಡೆಸುವಾತನು, ಸಲಹುವಾತನು. ಸ್ವಾಮಿ, ಮುಂದಿನ ದಿನಗಳಲ್ಲಿ ನಾನು ನಿನ್ನನ್ನು ಹೊತ್ತು ಸಲಹಿ ಸಾಕುತ್ತೇನೆ ಎಂಬುದಾಗಿ ಆಶ್ವಾಸನೆಯನ್ನು ಕೊಡುವಂತ ದೇವರೇ, ನಿನ್ನನ್ನು ಮುಂಬಲವಾಗಿದ್ದುಕೊಂಡು ನಾವು ಜೀವಿತವನ್ನು ಮಾಡ್ತಾ ಇದ್ದೇವೆ. ಸ್ವಾಮಿ, ನೀ ನನ್ನ ಪಾಲಕನು. ನಿನ್ನ ದಾಸರಾಗಿ ದಾಸಿಯರಾಗಿ ನಿನ್ನ ಮುಂದೆ ಬಂದಿದ್ದೇವೆ. ನೀನು ನಮ್ಮ ಆಶ್ರಯ ಕೋಟೆ, ಗುರಾಣಿಯಾಗಿದ್ದೆ ಸ್ವಾಮಿ. ನಮ್ಮ ರಕ್ಷಣೆಯೇ ನಿನ್ನಲ್ಲಿಯೇ ಸ್ವಾಮಿ. ಸಂದಿಗ್ಧ ಸ್ಥಿತಿಯಲ್ಲಿ, ಅನಾರೋಗ್ಯದ ಸ್ಥಿತಿಯಲ್ಲಿ ಸ್ವಾಮಿ ನಮ್ಮ ವೈದ್ಯ ನೀನೇ. ಧೃತಿಗೆಟ್ಟಾಗ ಸ್ವಾಮಿ ನೀನೇ ನಮ್ಮ ಆಶ್ವಾಸನೆ ಆಗಿದ್ದೆ. ಮುಂದೆ ನಮ್ಮ ಜೀವಿತದ ದಾರಿ ಅದು ಕತ್ತಲಾಗಿರುವಾಗ ನಾನೇ ನಿನ್ನೊಂದಿಗೆ ಹೇಳಿ ನಮ್ಮ ಮುಂಬಲ ನೀನಾಗಿದ್ದಿ. ಆದ್ದರಿಂದ ಸ್ವಾಮಿ ನಾವು ನಿನ್ನನ್ನು ಆರಾಧಿಸ್ತೇವೆ, ನಿನ್ನ ಬಳಿಗೆ ನಾವು ಬರುತ್ತೇವೆ ಸ್ವಾಮಿ. ನಮ್ಮ ಕೊಂಡಾಟಗಳು ಸ್ವಾಮಿ, ಆರಾಧನೆಗಳು ಅದು ನಿನಗೆ ಮಹಿಮೆ ತರಲಿಕ್ಕಾಗುವಂತೆ, ಅದು ನಮ್ಮ ಆತ್ಮೀಯ ಜೀವನದಲ್ಲಿ ಬಲವಾಗಲಿಕ್ಕಾಗುವಂತೆ ನಿನ್ನ ಕೃಪೆಯನ್ನು ನೀನು ಅನುಗ್ರಹ ಮಾಡು. ಮುಂದಿನ ಆರಾಧನೆಯಲ್ಲಿ ನಮ್ಮನ್ನು ನಡೆಸು, ನಮ್ಮನ್ನು ಬಲಪಡಿಸು, ನಮ್ಮನ್ನು ಕೈಗೊಪ್ಪಿಸ್ತೇವೆ. ಯೇಸುವಿಗಾಗಿ ನಮ್ಮ ಪ್ರಾರ್ಥನೆ ಆಲಿಸು. ಆಮೀನ್. ನಾವೆದ್ದು ನಿಂತುಕೊಂಡು ದೇವರನ್ನು ಆರಾಧಿಸೋಣ, ಆರಂಭ ಮಾಡೋಣ.
ದೇವರು ಆತ್ಮಸ್ವರೂಪನು. ಆತನನ್ನು ಆರಾಧಿಸುವವರು ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ಆರಾಧಿಸಬೇಕು. ನಮ್ಮ ಆರಾಧನೆಯ ಆರಂಭವು ತಂದೆ, ಕುಮಾರ, ಪರಿಶುದ್ಧಾತ್ಮನಾಗಿರುವ ತ್ರಯೇಕ ದೇವರ ನಾಮದಲ್ಲಾಗಲಿ. ಆಮೇನ್. ದೇವರ ಸ್ತೋತ್ರಕ್ಕಾಗಿ ಹಾಡುವಂಥ ಕನ್ನಡ ಸಂಗೀತದಲ್ಲಿ 345ನೇ ಕನ್ನಡ ಸಂಗೀತದಲ್ಲಿ ರಾಗ ಮಾಡೋಣ. ಕನ್ನಡ ಸಂಗೀತ 345. ಆ ಭಾಗ್ಯವುಳ್ಳ ದಿನ, ವಿಶ್ರಾಂತಿ ಕಾಲವು, ಸಂಭ್ರಮ ಪಡತಕ್ಕ ಗಂಭೀರ ವೇಳೆಯು. 345ನೇ ಕನ್ನಡ ಸಂಗೀತದ 1, 2 ಮತ್ತು 3ನೇ ಚರಣವನ್ನು ಮಾತ್ರ ರಾಗ ಮಾಡೋಣ. ಸಂತೋಷವಾದದು ಈ ದಿನ ಯೇಸು ಕರ್ತ ಸಮಾಧಿ ಬಿಟ್ಟನು. ಈ ದಿನ ಲೋಕೋದ್ಧಾರ ಸಂಸಿದ್ಧವಾಯಿತು. ಈ ದಿನ ದೇವರಾತ್ಮ ಆಗಮಿಸಿದನು. ಈ ದಿನ ಸಮಾಧಾನ ಹೆಚ್ಚಾಗಿ ಸಿಕ್ಕೋದು. ಈ ಹೊತ್ತು ಕ್ರೈಸ್ತ ಸಭೆ ಎಲ್ಲೆಲ್ಲೂ ಕೂಡುತ್ತೆ. ಎಲ್ಲೆಲ್ಲಿಯೂ ಸುವಾರ್ತೆ ಪ್ರಸಂಗವಾಗುತ್ತೆ. ಮೋಪದ ಮನದಲ್ಲಿ ಪ್ರಕಾಶ ಹುಟ್ಟುತ್ತೆ. ಸದ್ಭಕ್ತ ಜನರಲ್ಲಿ ಆಸಕ್ತಿ ಹೆಚ್ಚುತ್ತೆ. ಯೇಸು ಕ್ರಿಸ್ತನ ಮೂಲಕ ನಿತ್ಯ ಜೀವದ ಬಾಧ್ಯಸ್ಥರು, ದೇವರ ಮಕ್ಕಳು ಆಗುವುದಕ್ಕೆ ಕರೆಯಲ್ಪಟ್ಟ ಸಭೆಯವರೇ, ದೇವರ ಸನ್ನಿಧಾನಕ್ಕೆ ಬನ್ನಿರಿ. ಆತನು ನಿಮ್ಮ ಮನೋನೇತ್ರಗಳನ್ನು ಬೆಳಗಿಸುವನು. ಆತನಿಂದ ಕರೆಯಿಸಿಕೊಂಡವರು ನಿರೀಕ್ಷಿಸುವ ಪದವಿ ಎಂಥದೆಂಬುದನ್ನು, ಆತನ ಸ್ವಾಸ್ಥ್ಯದ ಮಹಿಮಾತಿಶಯವುದು ಎಂಥದೆಂಬುದನ್ನು ನೀವು ತಿಳಿದುಕೊಳ್ಳುವಂತೆ ನಿಮಗೆ ಅನುಗ್ರಹ ಮಾಡುವನು. ನೀವು ನಿಮ್ಮ ಜೀವಮಾನವೆಲ್ಲ ನಿರ್ಭೀತರಾಗಿ ನೀತಿ ಪವಿತ್ರತೆಗಳಿಂದ ಆತನನ್ನು ಸೇವಿಸುವಂತೆ ತಂದೆ, ಮಗ, ಪವಿತ್ರಾತ್ಮನೆಂಬ ತ್ರಯೇಕ ದೇವರು ನಿಮಗೆ ಕೃಪೆ ಮಾಡಲಿ. ಆತನಿಂದ, ಆತನ ಮೂಲಕ, ಆತನಿಗಾಗಿ ಸಮಸ್ತವು ಉಂಟಾಯ್ತಲ್ಲ. ಅದೇ ಸಮಯದಲ್ಲಿ ನಾವು ಪಾಪ ಮಾಡಿರುವವರು, ದೇವರ ಪರಿಶುದ್ಧ ಸನ್ನಿಧಿಯಲ್ಲಿ ನಿಲ್ಲುವುದಕ್ಕೆ ಅಯೋಗ್ಯರು ಎಂಬುದನ್ನು ನೆನಪು ಮಾಡಿಕೊಂಡು ನಿಜವಾದ ಪಶ್ಚಾತ್ತಾಪದಿಂದ ನಮ್ಮ ಪಾಪಗಳನ್ನು ಹೀಗೆ ಅರಿಕೆ ಮಾಡೋಣ. ಯೇಸುವೇ ನಾರಾಜವು ಸಂಜೀವತೀರ್ಥವು. ಆಪಾತನೊಳಮೂಲನು ಶುದ್ಧಾತ್ಮವಾಗುತ್ತೆ. ಶುದ್ಧಾತ್ಮವಾಗುತ್ತೆ.
ಶುದ್ಧಾತ್ಮವಾಗುತ್ತೆ. ಒಟ್ಟಾಗಿ ಪಾಪದರಿಕೆ ಮಾಡೋಣ. ದೇವರೇ, ನಮ್ಮ ಪರಲೋಕದ ತಂದೆಯೇ, ನಾನು ವಿವಿಧ ರೀತಿಯಿಂದ ನಿನಗೆ ವಿರೋಧವಾಗಿ ಮಹಾ ಅಪರಾಧ ಮಾಡಿದ್ದೇನೆಂದು ಅರಿಕೆ ಮಾಡುತ್ತೇನೆ. ಬಹಿರಂಗದ ಅತಿಕ್ರಮಣಗಳಿಂದ ಮಾತ್ರವಲ್ಲದೆ ಅಂತರಂಗದ ಇಚ್ಛೆ ಆಲೋಚನೆಗಳಿಂದಲೂ ಪಾಪ ಮಾಡಿದ್ದೇನೆ. ಈ ನನ್ನ ಅಪರಾಧಗಳ ದೆಸೆಯಿಂದ ಮನಪೂರ್ವಕವಾಗಿ ಪಶ್ಚಾತ್ತಾಪ ಪಡುತ್ತೇನೆ. ನಿಜವಾಗಿಯೂ ದುಃಖಗೊಂಡಿದ್ದೇನೆ. ಆದ್ದರಿಂದ ನಿನ್ನ ದೊಡ್ಡ ಒಲುಮೆಗನುಸಾರವಾಗಿ ನನ್ನ ಮೇಲೆ ದಯವಿಡಬೇಕೆಂದು ಭಿನ್ನಯಿಸ್ತೇನೆ. ನಿನ್ನ ಪ್ರಿಯ ಕುಮಾರನು ನಮ್ಮ ಪ್ರಭುವಾಗಿರುವ ಯೇಸು ಕ್ರಿಸ್ತನ ನಿಮಿತ್ತವಾಗಿ ನನ್ನ ಪಾಪಗಳನ್ನು ಕ್ಷಮಿಸು. ನನ್ನ ಬಲಹೀನತೆಯಲ್ಲಿ ನಿನ್ನ ಸಹಾಯವನ್ನು ದಯದೋರು. ನಿನ್ನ ಪ್ರೀತಿ ಅನ್ಯೋನ್ಯತೆಗೆ ನನ್ನನ್ನು ಪುನಃ ಸೇರಿಸಿಕೊ. ನೀನು ಮೆಚ್ಚುವಂಥದ್ದನ್ನೇ ಮಾಡುವುದಕ್ಕೆ ನನ್ನನ್ನು ಬಲಪಡಿಸು. ಆಮೇನ್. ಪಾಪಗಳಿಗಾಗಿ ನೊಂದುಕೊಂಡು ಯಥಾರ್ಥವಾಗಿ ಪಶ್ಚಾತ್ತಾಪ ಪಡುವವರೇ, ಹೃದಯವನ್ನು ನಡತೆಯನ್ನು ತಿದ್ದಿಕೊಳ್ಳಬೇಕೆಂಬ ಉದ್ದೇಶದಿಂದ ನಮ್ಮ ವಿಮೋಚಕನಾದ ಕ್ರಿಸ್ತನಲ್ಲಿ ನಿಜವಾದ ನಂಬಿಕೆಟ್ಟವರೇ, ನೀವೆಲ್ಲರೂ ಪಾಪ ಕ್ಷಮೆಯ ವಿಷಯವಾಗಿ ಪರಿಶುದ್ಧ ಸ್ವಾರ್ಥದಲ್ಲಿರುವ ಆದರಣೆಯ ಸ್ಪಷ್ಟ ವಾಕ್ಯವನ್ನು ಕೇಳಿರಿ. ಸರ್ವಶಕ್ತನಾದ ದೇವರು ನಮ್ಮ ಮೇಲೆ ಕರುಣೆ ಇಟ್ಟಿದ್ದಾನೆ. ತನ್ನ ಅತಿ ಪ್ರಿಯ ಕುಮಾರನಾದಂಥ ನಮ್ಮ ಪಾಪಗಳಿಗಾಗಿ ಶಿಲುಬೆಗೆ ಜಡಿಯಲ್ಪಟ್ಟು ನಮ್ಮ ನೀತಿ ನಿರ್ಣಯಕ್ಕೋಸ್ಕರ ಸತ್ತೊಳಗಿಂದ ಎಬ್ಬಿಸಲ್ಪಟ್ಟಂಥ ಯೇಸು ಕ್ರಿಸ್ತನ ಮೂಲಕ ನಮ್ಮ ಪಾಪಗಳನ್ನೆಲ್ಲ ಕ್ಷಮಿಸುವನಾಗಿದ್ದಾನೆ. ಹೀಗಿರುವುದರಿಂದ ಯೇಸು ಕ್ರಿಸ್ತನು ತನ್ನ ಸಭೆಗೆ ಕೊಟ್ಟಿರುವ ಅಧಿಕಾರ ಆಜ್ಞೆಗಳಿಗೆ ಅನುಸಾರವಾಗಿ ತಂದೆಯಾದ ದೇವರ, ಮಗನ, ಪವಿತ್ರಾತ್ಮನ ಹೆಸರಿನಲ್ಲಿ ನಮಗೆ ಪಾಪ ಕ್ಷಮೆಯನ್ನು ಸಾರಿ ತಿಳಿಸ್ತೇನೆ. ಇದಲ್ಲದೆ ಪಶ್ಚಾತ್ತಾಪ ಪಡದೆ ನಂಬದೇ ಇರುವವರನ್ನು ನಮ್ಮ ಪ್ರಭು ರಕ್ಷಕನಾಗಿರುವ ಯೇಸು ಕ್ರಿಸ್ತನ ಅಪ್ಪಣೆಯ ಮೇರೆಗೆ ಆತನ ಹೆಸರಿನಲ್ಲಿ ಎಚ್ಚರಿಸಿ ಅವರಿಗೆ ಅವರ ಪಾಪಗಳು ಅವರ ಲೆಕ್ಕಕ್ಕೆ ಹಿಡಿಯಲ್ಪಟ್ಟಿವೆ ಎಂದು ಅವರು ತಿರುಗಿಕೊಂಡು ಪಶ್ಚಾತ್ತಾಪ ಪಡದೆ ಹೋದರೆ ದೇವರ ಕೋಪವು ಅವರ ಮೇಲೆ ನೆಲೆಯಾಗಿರುವುದೆಂದು ತಿಳಿಸ್ತೇನೆ. ಆಮೇನ್. ನಾವು ಎದ್ದು ನಿಂತು ದೇವರಿಗೆ ಕೃತಜ್ಞತಾ ಸ್ತುತಿಯನ್ನು ಸಲ್ಲಿಸೋಣ. ನಮ್ಮ ದೇವರಿಗೆ ಕೃತಜ್ಞತಾ ಸ್ತುತಿಯನ್ನು ಸಲ್ಲಿಸೋಣ. ಸರ್ವಶಕ್ತ ದೇವರೇ, ಕನಿಕರವುಳ್ಳ ತಂದೆಯೇ, ನೀನು ನಮಗೂ ಸಕಲ ಮನುಷ್ಯರಿಗೂ ದಯಪಾಲಿಸಿರುವ ನಿನ್ನ ಸರ್ವೋಪಕಾರಗಳಿಗಾಗಿಯೂ ಕೃಪಾ ವಾತ್ಸಲ್ಯಕ್ಕಾಗಿಯೂ ನಿನ್ನ ಅಯೋಗ್ಯ ಸೇವಕರಾದ ನಾವು ನಿನಗೆ ಅತ್ಯಂತ ವಿನಯದಿಂದ ಹೃದಯಪೂರ್ವಕ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ನೀನು ನಮ್ಮನ್ನು ಸೃಷ್ಟಿಸಿ ಕಾಪಾಡುತ್ತಾ ಈ ಜೀವಮಾನಕ್ಕೆ ಬೇಕಾದ ಎಲ್ಲ ಮೇಲುಗಳನ್ನು ಅನುಗ್ರಹಿಸುತ್ತಾ ಬಂದಿರುವುದಕ್ಕಾಗಿ ನಿನಗೆ ಸ್ತೋತ್ರ. ಇದೆಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನ ಮೂಲಕ ಲೋಕರಕ್ಷಣೆಯನ್ನು ಉಂಟು ಮಾಡಿದ ನಿನ್ನ ಅಪರಿಮಿತ ಪ್ರೀತಿಗಾಗಿ ನಿನಗೆ ಸ್ತೋತ್ರ. ನಿನ್ನ ಪವಿತ್ರ ವಾಕ್ಯಗಳಿಗಾಗಿಯೂ ಪರಿಶುದ್ಧ ಸಂಸ್ಕಾರಗಳಿಗಾಗಿಯೂ ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನ ಮೂಲಕ ನೀನು ನಮ್ಮಲ್ಲಿ ಹುಟ್ಟಿಸಿರುವ ನಿತ್ಯ ಜೀವದ ನಿರೀಕ್ಷೆಗಾಗಿಯೂ ನಿನಗೆ ಸ್ತೋತ್ರ. ಆಮೇನ್. ಪ್ರಾರ್ಥನೆ ಮಾಡೋಣ. ನಮ್ಮ ಪರಲೋಕದ ತಂದೆ, ನಾವು ನಮ್ಮನ್ನು ನಿನ್ನ ಸೇವೆಗೆ ಒಪ್ಪಿಸಿಕೊಟ್ಟು ಜೀವಿಸಿರುವ ಮಟ್ಟಿಗೆ
ನಿನ್ನ ಮುಂದೆ ಪರಿಶುದ್ಧರಾಗಿಯೂ ನೀತಿವಂತರಾಗಿ ಇದ್ದುಕೊಂಡು ನುಡಿಯಿಂದ ಮಾತ್ರವಲ್ಲದೆ ನಡೆಯಿಂದಲೂ ನಮ್ಮ ಯಥಾರ್ಥವಾದ ಕೃತಜ್ಞತೆಯನ್ನು ತೋರಿಸುವ ಹಾಗೆ ನೀನು ನಿನ್ನ ಉಪಕಾರಗಳನ್ನೆಲ್ಲ ಸರಿಯಾಗಿ ನಮ್ಮ ತಿಳುವಳಿಕೆಗೆ ತರಬೇಕೆಂದು ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನ ಮೂಲಕವಾಗಿ ನಿನ್ನನ್ನು ಬೇಡಿಕೊಳ್ಳುತ್ತೇವೆ. ಆತನಿಗೂ ನಿನಗೂ ಪವಿತ್ರಾತ್ಮನಿಗೂ ಯುಗ ಯುಗಾಂತರಗಳಲ್ಲಿ ಮಾನ ಮಹಿಮೆಗಳು ಉಂಟಾಗಲಿ. ಆಮೇನ್. ಈಗ ಈ ದಿನಕ್ಕೆ ನೇಮಕವಾದಂಥ ವೇದ ಪಾರಾಯಣವನ್ನು ನಮ್ಮ ಸಭಾ ಹಿರಿಯರಿಂದ ಕೇಳೋಣ. ಈ ದಿವಸಕ್ಕೆ ನೇಮಿಸಲ್ಪಟ್ಟಂಥ ವೇದ ಪಾರಾಯಣ ಪಾಠ ಭಾಗವು ಅದು ಹಳೆ ಒಡಂಬಡಿಕೆಯಲ್ಲಿ ವಿಮೋಚನೆ ಕಾಂಡ 3ನೇ ಸಂಧಿ 13ನೇ ವಚನದಿಂದ 17ನೇ ವಚನದವರೆಗೆ. ಮೋಶೆ ದೇವರಿಗೆ, ನಾನು ಇಸ್ರಾಯೇಲರ ಬಳಿಗೆ ಬಂದು ನಿಮ್ಮ ಪಿತೃಗಳ ದೇವರು ನನ್ನನ್ನು ನಿಮ್ಮ ಬಳಿಗೆ ಕಳುಹಿಸಿದನೆಂದು ಹೇಳಿದಾಗ, ಒಂದು ವೇಳೆ ಅವರು ಆತನ ಹೆಸರೇನೆಂದು ನನ್ನನ್ನು ಕೇಳಿದರೆ ನಾನೇನು ಉತ್ತರ ಕೊಡಬೇಕು ಎನ್ನಲು ದೇವರು ಅವನಿಗೆ, ಇರುವಾತನೇ ಆಗಿದ್ದೇನೆ, ನೀನು ಇಸ್ರಾಯೇಲರಿಗೆ ಇರುವಾತನೇ ಎಂಬವನು ನನ್ನನ್ನು ನಿಮ್ಮ ಬಳಿಗೆ ಕಳುಹಿಸಿದನು ಎಂದು ಹೇಳಬೇಕು. ದೇವರು ಮೋಶೆಗೆ ಮತ್ತು ಹೇಳಿದೇನೆಂದರೆ, ನೀನು ಇಸ್ರಾಯೇಲರಿಗೆ ನಿಮ್ಮ ಪಿತೃಗಳಾದ ಅಬ್ರಾಮ, ಇಸಾಕ, ಯಾಕೋಬರ ದೇವರಾಗಿರುವ ಯೆಹೋವನು ನನ್ನನ್ನು ನಿಮ್ಮ ಬಳಿಗೆ ಕಳುಹಿಸಿದ್ದಾನೆ ಎಂದು ಹೇಳಬೇಕು. ಇದು ಸದಾಕಾಲಕ್ಕೂ ನನ್ನ ಹೆಸರು ಇದ್ದು ತಲಾತಲಾಂತರಕ್ಕೂ ನನ್ನನ್ನು ಸ್ಮರಿಸಬೇಕಾದ ನಾಮ. ನೀನು ಹೋಗಿ ಇಸ್ರಾಯೇಲರ ಹಿರಿಯರನ್ನು ಕೂಡಿಸಿ ಅವರಿಗೆ, ನಿಮ್ಮ ಪಿತೃಗಳ ದೇವರು ಅಂದರೆ ಅಬ್ರಾಮ, ಇಸಾಕ, ಯಾಕೋಬರ ದೇವರು ಆಗಿರುವ ಯೆಹೋವನು ನನಗೆ ದರ್ಶನ ಕೊಟ್ಟು ನಿಮ್ಮ ವಿಷಯದಲ್ಲಿ ನಾನು ನಿಮ್ಮಲ್ಲಿ ಲಕ್ಷ್ಯವಿಟ್ಟು ಐಗುಪ್ತ ದೇಶದಲ್ಲಿ ನಿಮಗೆ ಸಂಭವಿಸಿದನೆಲ್ಲ ತಿಳಿದುಕೊಂಡಿದ್ದೇನೆ. ಐಗುಪ್ತ ದೇಶದಲ್ಲಿ ನಿಮಗುಂಟಾಗಿರುವ ದುರವಸ್ಥೆಯಿಂದ ನಿಮ್ಮನ್ನು ತಪ್ಪಿಸಿ ಹಾಲು ಜೇನು ಹರಿಯುವ ದೇಶಕ್ಕೆ, ಅಂದರೆ ಕಾನಾನ್ಯರು, ಹಿತ್ತಿಯರು, ಅಮೋರಿಯರು, ಪೆರಿಯರು, ಹಿವಿಯರು, ಎಬೋಸ್ಯರು ವಾಸವಾಗಿರುವ ದೇಶಕ್ಕೆ ಬರಮಾಡುವನೆಂದು ನಿರ್ಣಯಿಸಿದ್ದೇನೆ. ಒಂದು ಸಂಕೀರ್ತನೆಯನ್ನು ಹಾಡೋಣ. ಅದು ಹೃದಯವೆಂಬ ಬಾಗಿಲ ಬಳಿಯಲ್ಲಿ ಯೇಸು ಸ್ವಾಮಿ. ಈ ಸಂಗೀತದ ತುಳು ಭಾಷೆಯ ಭಾಷಾಂತರದ ಹಾಡು ಹೀಗಿರುತ್ತದೆ. ಹೃದಯ ಪನ್ಪಿನ ಬಾಕಿಲ್ದ ಬದಿಟ್ಟು ಯೇಸು ಸ್ವಾಮಿಲು ಉಂತದು ಗಡಿ ಗಡಿ ಬೊಟ್ಟೊಂದೆಲ್ಲರು ಬತ್ತದು ಬಾಕಿಲು ವರಜಪ್ಪು. ಈ ಸಂಕೀರ್ತನೆಯನ್ನು ಹಾಡೋಣ. ಬಾಕಿಲ್ದ ಬದಿಟ್ಟು ಯೇಸು ಸ್ವಾಮಿಲು ಉಂತದು ಗಡಿ ಗಡಿ ಬೋಟೋ ದೊಲ್ಲೆರು ಬಾತದ್ ಬಾಕಿಲು ಹೊರ ಜಪ್ಪು. ಹೃದಯ ಪನ್ಪಿ ಬಾಕಿಲ್ದ ಬದಿಟ್ಟು ಯೇಸು ಸ್ವಾಮಿಲು ಉಂತದು ಗಡಿ ಗಡಿ ಬೋಟೋ ದೊಲ್ಲೆರು ಬಾತದ್ ಬಾಗಿಲು ಹೊರ ಜಪ್ಪು. ಉಂತು ದಿನರೆನು ಬಾತದು ಹೊರತುಲೆ. ಬಿನ್ನೆರೆಲೆಕ ಉಂತು ದಿನರೆನು ಬಾತದು ಹೊರತುಲೆ. ಆರು ಬಿನ್ನೆರತ್ತು ಲೋಕ ರಕ್ಷಕೆ ನಮ್ಮ ಸ್ನೇಹಿತೆ. ಆರು ಲೋಕ ರಕ್ಷಕೆ ನಮ್ಮ ಸ್ನೇಹಿತೆ. ಹೃದಯ ಪನ್ಪಿ ಬಾಗಿಲ ಬದಿಟ್ಟು ಯೇಸು ಸ್ವಾಮಿಲು ಉಂತುದು ಗಡಿ ಗಡಿ ಓಟೊಂದುಲೆರು ಬಾತ್ ಬಾಗಿಲು ಹೊರ ಜಪ್ಪು.
యేసు స్వామిలు ఉంతుదు గడి గడి బోటో దుల్లెరు బాతు బాగిలు ఒర చాపు बागिल जातद उलाइले पुल उंतद स्वामीन बागिल जातद उलाइले पुल उंतद स्वामीन नामा सादिन सारागमन पे बागिल दे पुल ओरबाले नामा सादिन सारागमन पे बागिल दे पुल ओरबाले हृदयापन पे बागिल बडिट येसु स्वामीलु उंतुद गड़ी गड़ी बोटोंदुले बातुद बागिल ओर चापु ಹೊಸ ಒಡಂಬಡಿಕೆಯಲ್ಲಿ ಪೌಲನು ಕೊಲೋಸಿಯವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 15ರಿಂದ 23 ವಚನಗಳ ತನಕ. ಆತನು ಅದೃಶ್ಯನಾದ ದೇವರ ಪ್ರತಿರೂಪನು, ಸೃಷ್ಟಿಗೆಲ್ಲ ಜ್ಯೇಷ್ಠ ಪುತ್ರನ ಸ್ಥಾನ ಹೊಂದಿದವನು ಆಗಿದ್ದಾನೆ. ಭೂಪರ ಲೋಕದಲ್ಲಿರುವ ದೃಶ್ಯಾದೃಶ್ಯಗಳೆಲ್ಲವೂ, ಸಿಂಹಾಸನಗಳಾಗಲಿ, ಪ್ರಭುತ್ವಗಳಾಗಲಿ, ದೊರೆತನಗಳಾಗಲಿ, ಅಧಿಕಾರಗಳಾಗಲಿ ಆತನಲ್ಲಿ ಸೃಷ್ಟಿಸಲ್ಪಟ್ಟವು. ಸರ್ವವು ಆತನ ಮುಖಾಂತರವಾಗಿಯೂ ಆತನಿಗೋಸ್ಕರವಾಗಿಯೂ ಸೃಷ್ಟಿಸಲ್ಪಟ್ಟಿತು. ಆತನು ಎಲ್ಲಕ್ಕೂ ಮೊದಲು ಇದ್ದವನು, ಆತನು ಸಮಸ್ತಕ್ಕೂ ಆಧಾರಭೂತನು. ಸಭೆಯೆಂಬ ದೇಹಕ್ಕೆ ಆತನು ಶಿರಸ್ಸು. ಆತನು ಆದಿ ಸಂಭೂತನು, ಎಲ್ಲದರಲ್ಲಿ ಪ್ರಮುಖನಾಗುವಂತೆ ಸತ್ತವರೊಳಗಿಂದ ಮೊದಲು ಎದ್ದು ಬಂದವನು ಆತನೇ. ತಂದೆಯಾದ ದೇವರು ಆತನಲ್ಲಿ ತನ್ನ ಸರ್ವ ಸಂಪೂರ್ಣತೆಯು ವಾಸವಾಗಿರಬೇಕೆಂತಲೂ ಆತನು ಶಿಲುಬೆಯ ಮೇಲೆ ಸುರಿಸಿದ ರಕ್ತದಿಂದ ತಾನು ಸಮಾಧಾನವನ್ನು ಉಂಟು ಮಾಡಿ ಭೂಪರಲೋಕದಲ್ಲಿರುವ ಸಮಸ್ತವನ್ನು ಆತನ ಮೂಲಕ ತನಗೆ ಸಂಧಾನ ಪಡಿಸಿಕೊಳ್ಳಬೇಕೆಂತಲೂ ನಿಷ್ಕರ್ಷೆ ಮಾಡಿದನು. ಇದಲ್ಲದೆ ನೀವು ಹಿಂದಿನ ಕಾಲದಲ್ಲಿ ಅನ್ಯರು, ದುಷ್ಕೃತ್ಯಗಳನ್ನು ಮಾಡುವವರಾಗಿ ದ್ವೇಷ ಮನಸ್ಸುಳ್ಳವರು ಆಗಿದ್ದರು. ಆತನು ನಿಮ್ಮನ್ನು ಸಹ ತನ್ನ ಕುಮಾರನ ಸ್ಥೂಲ ದೇಹದಲ್ಲಿ ಉಂಟಾದ ಮರಣದ ಮೂಲಕ ಈಗ ಸಂಧಾನ ಪಡಿಸಿಕೊಂಡಿದ್ದಾನೆ ಮತ್ತು ನಿಮ್ಮನ್ನು ಪರಿಶುದ್ಧರನ್ನಾಗಿಯೋ ನಿರ್ದೋಷಿಗಳನ್ನಾಗಿಯೋ ನಿರಪರಾಧಿಗಳನ್ನಾಗಿಯೋ ತನ್ನ ಸನ್ನಿಧಿಯಲ್ಲಿ ನಿಲ್ಲಿಸಬೇಕೆಂದಿದ್ದಾನೆ. ನೀವು ಕೇಳಿದಂಥ ಆಕಾಶದ ಕೆಳಗಿರುವ ಸರ್ವ ಸೃಷ್ಟಿಗೆ ಸಾರಲ್ಪಟ್ಟಂಥ ಸುವಾರ್ತೆಯಿಂದ ಉಂಟಾದ ನಿರೀಕ್ಷೆಯನ್ನು ಬಿಟ್ಟು ತೊಲಗಿ ಹೋಗದೆ ಅಸ್ತಿವಾರದ ಮೇಲೆ ನಿಂತು ಸ್ಥಿರವಾಗಿದ್ದು ನಂಬಿಕೆಯಲ್ಲಿ ನೆಲೆಗೊಂಡಿರುವುದಾದರೆ ಆ ಪದವಿ ನಿಮಗೆ ಪ್ರಾಪ್ತವಾಗುವುದು. ಇಂದಿಗೆ ನೇಮಕವಾದ ದೇವರ ವಾಕ್ಯದ ಪಾರಾಯಣ ಪಾಠವು ಮುಕ್ತಾಯವಾಯಿತು. ಕನಿಕರವುಳ್ಳ ತಂದೆಯಾದ ದೇವರು ತನ್ನ ವಾಕ್ಯದಲ್ಲಿ ತನ್ನ ಪರಿಪೂರ್ಣ ಪ್ರೀತಿಯನ್ನು ನಮಗೆ ಪ್ರಕಟ ಮಾಡಿಕೊಟ್ಟು ಕ್ರಿಸ್ತ ಯೇಸುವಿನ ಮೂಲಕ ತೋರಿ ಬಂದ ತನ್ನ ಕೃಪಾಶ್ರಯದಲ್ಲಿ ಪಾಲುಗಾರರಾಗುವುದಕ್ಕೆ ನಮ್ಮನ್ನು ಕರೆದಿದ್ದಾನೆ. ಆದ್ದರಿಂದ ಆತನಲ್ಲಿ ಇಟ್ಟಿರುವ ನಿಮ್ಮ ವಿಶ್ವಾಸವನ್ನು ನನ್ನ ಕೂಡ ಅರಿಕೆ ಮಾಡಿರೆಂಬುದಾಗಿ ನಮ್ಮೆಲ್ಲರನ್ನು ಪ್ರಬೋಧಿಸ್ತೇನೆ. ನಾವೆಲ್ಲರೂ ಎದ್ದು ನಿಂತು ನಾವು ನಂಬಿರುವ ಅಪೋಸ್ತೋಲಿಕ ವಿಶ್ವಾಸ ಪ್ರಮಾಣವನ್ನು ಒಂದೇ ಮನಸ್ಸಿನಿಂದ ಅರಿಕೆ ಮಾಡೋಣ. ಪರಲೋಕ ಭೂಲೋಕಗಳನ್ನು ಸೃಷ್ಟಿಸಿದ ಸರ್ವಶಕ್ತನಾಗಿರುವ ತಂದೆಯಾದ ದೇವರನ್ನು ನಂಬುತ್ತೇನೆ. ಆತನ ಏಕಕುಮಾರನಾದ ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನನ್ನು ನಂಬುತ್ತೇನೆ. ಈತನು ಪರಿಶುದ್ಧಾತ್ಮನಿಂದ ಕನ್ಯಾಮರಳ ಗರ್ಭದಲ್ಲಿ ಧರಿಸಲ್ಪಟ್ಟು ಆಕೆಯಲ್ಲಿ ಹುಟ್ಟಿ ಪೊಂತಿ ಪಿಲಾತನ ಆಧಿಪತ್ಯದಲ್ಲಿ ಶ್ರಮೆ ಹೊಂದಿ ಶಿಲುಬೆಗೆ ಜಡಿಯಲ್ಪಟ್ಟು ಸತ್ತು ಹೂಣಲ್ಪಟ್ಟು ಪಾತಾಳಕ್ಕಿಳಿದು ಹೋಗಿ 3ನೇ ದಿನದಲ್ಲಿ ಸತ್ತೊಳಗಿಂದ ಎದ್ದು ಬಂದನು. ಪರಲೋಕಕ್ಕೇರಿ ಹೋಗಿ ಅಲ್ಲಿ ಸರ್ವಶಕ್ತನಾಗಿರುವ ತಂದೆಯಾದ ದೇವರ ಬಲಪಾರ್ಶ್ವದಲ್ಲಿ ಕುಳಿತುಕೊಂಡಿರುತ್ತಾನೆ. ಅಲ್ಲಿಂದ ತಿರುಗಿ ಬಂದು ಬದುಕಿರುವವರಿಗೂ ಸತ್ತವರಿಗೂ ನ್ಯಾಯ ತೀರಿಸನು ಎಂಬುದನ್ನು ನಂಬುತ್ತೇನೆ. ಪರಿಶುದ್ಧಾತ್ಮ ನಂಬುತ್ತೇನೆ. ಒಂದೇ ಪರಿಶುದ್ಧ ಕ್ರೈಸ್ತ ಸಭೆಯು, ಭಕ್ತರ ಅನ್ಯೋನ್ಯತೆಯು, ಪಾಪದ ಪರಿಹಾರವು, ದೇಹದ ಪುನರುತ್ಥಾನವು, ನಿತ್ಯ ಜೀವವು ಉಂಟು ಎಂಬುದನ್ನು ನಂಬುತ್ತೇನೆ. ಆಮೀನ್. ಕ್ರಿಸ್ತನಲ್ಲಿ ಪ್ರೀತಿಯ ದೇವಜನರೇ, ಲಾಕ್ಡೌನ್ನ ಸ್ಥಿತಿ
ಮತ್ತು ಮುಂದುವರಿದರಿಂದ ನಾವು ಭಿಕ್ಷೆಯ ಮೂಲಕವಾಗಿ ಆರಾಧನೆಯನ್ನು ಮುಂದುವರಿಸುವಂತೆ ಆಲೋಚಿಸಿ ತಮ್ಮ ಬಳಿಗೆ ಬಂದಿದ್ದೇವೆ. ನಮ್ಮ ಪ್ರಾರ್ಥನೆ ಇಷ್ಟೇ, ದೇವರು ಕೋವಿಡ್-19ನ ನಿಯಂತ್ರಣದಲ್ಲಿರಿಸಿ ದೇವರನ್ನು ಆರಾಧಿಸಲು ಮತ್ತೊಂದು ಆವರ್ತಿ ದೇವಾಲಯವನ್ನು ಪ್ರವೇಶಿಸಲಿಕ್ಕೆ ಸಾಧ್ಯ ಮಾಡಲಿ ಎಂಬುದಾಗಿ. ಆದರೂ ಕೂಡ ದೇವರ ಕೃಪೆ ಕರುಣೆಗಳಿಗೆ ದೇವರ ಚಿತ್ತಕ್ಕೆ ನಮ್ಮನ್ನು ಒಪ್ಪಿಸಿ ಎಂದು ಈ ಟಿ ವಿ ವಾಹಿನಿಯ ಮೂಲಕವಾಗಿ ನಾವು ದೇವರನ್ನು ಆರಾಧಿಸಲಿಕ್ಕಾಗುವಂತೆ ಕೃಪೆಯನ್ನು ಮಾಡಿದ್ದಾನೆ. ಆತನ ನಾಮಕ್ಕೆ ಸ್ತೋತ್ರವನ್ನು ಸಲ್ಲಿಸ್ತೇವೆ. ಕರ್ತನ ಸನ್ನಿಧಾನಕ್ಕೆ ಬರೀ ಕೈಯಲ್ಲಿ ಬರದೆ ಕಾಣಿಕೆಡನೆ ಬಂದು ಆತನನ್ನು ಸನ್ಮಾನಿಸಲಿಕ್ಕಾಗುವಂತೆ ದೇವರು ನಮ್ಮನ್ನು ಬಲಪಡಿಸ್ತಾನೆ. ಅದರಿಂದ ನಾವು ಮೀಸಲಾಗಿರುವಂಥ ಈ ಕಾಣಿಕೆಯನ್ನು ದೇವರಿಗೆ ಸಮರ್ಪಿಸುವಂತೆ ಹಾಡುವ ಕನ್ನಡ ಸಂಗೀತದಲ್ಲಿ 97ನೇ ಕನ್ನಡ ಸಂಗೀತವನ್ನು ಹಾಡೋಣ. ಕನ್ನಡ ಸಂಗೀತ 97, ಅದರಲ್ಲಿ ಮೊದಲ 2 ಚರಣವನ್ನು ಮಾತ್ರ ಹಾಡಿಕೊಳ್ಳೋಣ. ನಾನು ನಂಬಿಕೊಳ್ಳುವ ನನ್ನ ಕರ್ತ ಬಾಳುತ್ತಾನೆ, ಮೃತ್ಯು ರಾಜ್ಯ ಭಯವ ಪರಿಹಾರ ಮಾಡಿದ್ದಾನೆ. ಕನ್ನಡ 97 ಮೊದಲ 2 ಚರಣ ಮಾತ್ರ ಹಾಡೋಣ. ಕಾಣಿಕೆಗಳನ್ನು ದೇವರಿಗೆ ಸಲ್ಲಿಸುತ್ತಾ ಪ್ರಾರ್ಥನೆ ಮಾಡೋಣ. ಪರಿಶುದ್ಧನಾದ ದೇವರೇ, ನಿನ್ನ ಪಾದ ಸನ್ನಿಧಾನದಲ್ಲಿ ನಾವೆಲ್ಲರೂ ಸೇರಿ ಬಂದಿದ್ದೇವೆ. ಹೌದು ದೇವರೇ, ನೀನು ಕೊಟ್ಟ ಆರೋಗ್ಯಕ್ಕಾಗಿ ಸ್ತೋತ್ರ, ನೀನು ಕೊಟ್ಟಂತ ಹೊಸ ದಿನಕ್ಕಾಗಿ ನಿನಗೆ ಸ್ತೋತ್ರ. ಈ ಪರಿಶುದ್ಧ ದಿನದಂದು ನಾವೆಲ್ಲರೂ ನಿನ್ನ ಪಾದ ಸನ್ನಿಧಾನದಲ್ಲಿ ನಾವು ಇರುವಂಥ ಸ್ಥಳಗಳಲ್ಲಿ ಸೇರಿ ಬಂದು ನಿನ್ನನ್ನು ಪ್ರಾರ್ಥಿಸಲು ನೀನು ಕೊಟ್ಟಂತ ಎಲ್ಲ ರೀತಿಯ ಆಶೀರ್ವಾದಗಳನ್ನು ಸ್ಮರಿಸುತ್ತಾ ನಿನಗೆ ಸ್ತುತಿ ಸ್ತೋತ್ರವನ್ನು ಹೇಳುವಂತಹ ಕೃಪೆಯನ್ನು ಅವಕಾಶ ದೇವರೇ ನಮಗೆ ನೀನು ಅನುಗ್ರಹಿಸಿಕೊಟ್ಟದಕ್ಕಾಗಿ ನಿನಗೆ ಸ್ತೋತ್ರವನ್ನು ಸಲ್ಲಿಸುವವರಾಗಿದ್ದೇವೆ. ಹೌದು ದೇವರೇ, ಈ ಕಾಣಿಕೆಯನ್ನು ಮಾತ್ರವಲ್ಲ, ಈ ಕಾಣಿಕೆಯೊಂದಿಗೆ ನಮ್ಮನ್ನು ನಾವು ನಿನಗೆ ಸಜೀವವಾದ ಯಜ್ಞವಾಗಿ ಸಮರ್ಪಿಸಿ ನಿನ್ನ ಸೇವೆಗೆ ನಮ್ಮನ್ನು ನಾವು ಸಂಪೂರ್ಣವಾಗಿ ಅರ್ಪಿಸುತ್ತಾ ನಾವು ಮುಂದೆ ಸಾಗ್ಲಿಕ್ಕಾಗುವಂತೆ ನಿನ್ನ ಬಲಪಡಿಸು. ಹೌದು ದೇವರೇ, ಕಾಣಿಕೆಯನ್ನು ನೀಡಿದಂಥ ಪ್ರತಿ ಒಂದೊಂದು ಹಸ್ತವನ್ನು ಆಶೀರ್ವದಿಸು ತಂದೆ. ಅವರ ಎಲ್ಲ ಆಲೋಚನೆಗಳು ನೀನು ಬಲ್ಲಾತನಾಗಿದ್ದಿ, ಅವರೆಲ್ಲ ಭಿನ್ನಹಗಳನ್ನು ನೀನು ಬಲ್ಲಾತನಾಗಿದ್ದಿ, ಅವರ ಪ್ರಾರ್ಥನೆಗಳನ್ನು ಅವರ ಮನಸ್ಸಿನ ಎಲ್ಲ ವಿಚಾರಗಳನ್ನು ನೀನು ಬಲ್ಲಾತನಾಗಿದ್ದಿ. ಆದುದರಿಂದ ದೇವರೇ ಸರ್ವಶಕ್ತನೇ, ನಿನ್ನ ಪಾದ ಸನ್ನಿಧಾನದಲ್ಲಿ ನಾವೀಗ ಬೇಡುವಂತ ನಮ್ಮ ಪ್ರಾರ್ಥನೆ ದೇವರೇ ನೀನು ಕೇಳಿದಕ್ಕಾಗಿ ನಿನಗೆ ಸ್ತೋತ್ರ ತಂದೆ. ಕಾಣಿಕೆಯನ್ನು ನೀನು ಪಾವನಗೊಳಿಸು, ಕಾಣಿಕೆಯನ್ನು ನೀಡಿದಂಥ ವ್ಯಕ್ತಿಗಳ ಪ್ರಾರ್ಥನೆಗಳನ್ನು ನೀನು ಕೇಳಿ ಸದುತ್ತರವನ್ನು ಕೊಟ್ಟು ನಡೆಸು ತಂದೆ. ಮುಂದಿನ ದಿನಗಳಲ್ಲಿ ಆ ಕಾಣಿಕೆ ನಾವೆಲ್ಲರೂ ಆಲಯಕ್ಕೆ ತಂದು ಸಮರ್ಪಿಸುವಂಥ ಅವಕಾಶ ದೇವರೇ ನಮಗೆ ನೀನು ಒದಗಿಸಿಕೊಡುವುದಾಗಿ ದೀನತೆಯಿಂದ ಬೇಡುವ ನಮ್ಮ ಪ್ರಾರ್ಥನೆ ದೇವರೇ ನೀನು ಕೇಳಿದಕ್ಕಾಗಿ ನಿನಗೆ ಸ್ತೋತ್ರ. ಓ
ಒಬ್ಬರಿಗೋಸ್ಕರೊಬ್ಬರು ಪ್ರಾರ್ಥನೆ ಮಾಡಬೇಕೆಂದು ಪ್ರಭು ಆಜ್ಞಾಪಿಸಿದ ನಾವು ಹಾಗೆಯೇ ಪ್ರಾರ್ಥನೆ ಮಾಡೋಣ. ಸಭೆಯ ಪ್ರತ್ಯುತ್ತರ, ಪ್ರಭುವೇ ನಮ್ಮ ಬಿನ್ನಹವನ್ನು ಕೇಳು ಎಂಬುದಾಗಿರಲಿ. ಪ್ರಭುವೇ ನಮ್ಮ ಬಿನ್ನಹವನ್ನು ಕೇಳು. ಎಲ್ಲ ಸಭೆಗಳನ್ನು ದೇವರೇ ನಾವು ಈ ಸಮಯದಲ್ಲಿ ಸ್ಮರಿಸುವವರಾಗಿದ್ದೇವೆ. ಹೌದು, ಕೊರೋನಾ ಎಂಬುವಂಥ ಈ ಸಮಸ್ಯೆಯಿಂದಾಗಿ ನಾವು ನಮ್ಮ ಆಲಯದಲ್ಲಿ ಸೇರಿ ಬರುವಂಥ ಅವಕಾಶವು ನಮಗಿಲ್ಲದಿರುವಂಥ ಈ ಸಮಯದಲ್ಲೂ ಕೂಡ ದೇವರೇ ನಮ್ಮ ಮನೆಗಳಲ್ಲಿ ನಿನ್ನನ್ನು ಕೊಂಡಾಡುವಂಥ, ನಿನ್ನನ್ನು ಆರಾಧಿಸುವಂಥ, ನಿನ್ನನ್ನು ಪ್ರಾರ್ಥಿಸುವಂಥ, ನಿನ್ನನ್ನು ಧ್ಯಾನಿಸುವಂಥ ಈ ಅವಕಾಶ ದೇವರೇ ನಮಗೆ ಅನುಗ್ರಹಿಸಿಕೊಟ್ಟದಕ್ಕಾಗಿ ನಿನಗೆ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸ್ತೇವೆ. ಹೌದು ದೇವರೇ, ಈ ಸಮಸ್ಯೆಗಳಿಂದ ಬಳಲುತ್ತಿರುವಂಥ ಅನೇಕ ಮಂದಿ ವ್ಯಕ್ತಿಗಳನ್ನು ವಿಶೇಷವಾಗಿ ದೇವರೇ ನಿನ್ನ ಕೈಗಳಿಗೆ ಒಪ್ಪಿಸ್ತೇವೆ. ತಂದೆ, ನೀನು ನಿನ್ನ ಗಾಯವಾದ ಹಸ್ತದಿಂದ ಯೇಸುವನ್ನು ಮುಟ್ಟುವ ಮೂಲಕ ಅವರಿಗೆ ಬೇಕಾಗುವಂಥ ಆರೋಗ್ಯ, ಬಲ, ಶಕ್ತಿಯನ್ನು ನೀನು ಅನುಗ್ರಹಿಸು. ತಂದೆ, ಅನೇಕರನ್ನು ಈ ಸಮಸ್ಯೆಗಳಿಂದ ನೀನು ಬಿಡುಗಡೆ ಮಾಡಿದ್ದಿ. ಅನೇಕರನ್ನು ಈವರೆಗೆ ನೀನು ಅವರನ್ನು ಎಲ್ಲ ಕೇಡುಗಂಡಾಂತರಗಳಿಂದ ತಪ್ಪಿಸಿ ತಿರುಗೊಂದು ಆವರ್ತಿ ತಮ್ಮ ಕುಟುಂಬದ ಸಂಗಡ ತಮ್ಮ ಜೀವನದಲ್ಲಿ ಮುಂದೆ ಸಾಗುವಂಥ ಅವಕಾಶವನ್ನು ನೀನು ಅವರಿಗೆ ಅನುಗ್ರಹಿಸಿಕೊಟ್ಟದಕ್ಕಾಗಿ ನಿನಗೆ ಸ್ತೋತ್ರ ದೇವರೇ. ಮುಂದಿನ ದಿನಗಳಲ್ಲಿ ದೇವರೇ, ಇಡೀ ಜಗತ್ತಿನಿಂದ ಈ ಸಮಸ್ಯೆಯನ್ನು ನೀನು ತೆಗೆದು ಹಾಕು. ಎಲ್ಲರಿಗೆ ಬೇಕಾಗುವಂಥ ಸಮಾಧಾನ, ಸಂತೋಷವನ್ನು ಅನುಗ್ರಹಿಸು. ಸಭೆಯಲ್ಲಿ ನಡೆಯುವಂಥ ಎಲ್ಲ ಕಾರ್ಯಗಳು ಉತ್ತಮವಾದ ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ಇನ್ನೂ ಬಲವಾದ ರೀತಿಯಲ್ಲಿ ನಡೆಸಲಿಕ್ಕೆ ಆಗುವಂತೆ ಸಹಾಯದ ಹಸ್ತವನ್ನು ಅನುಗ್ರಹಿಸು. ತಂದೆ, ವಿಶೇಷವಾಗಿ ತಮ್ಮ ಕೆಲಸದ ನಿಮಿತ್ತ, ತಮ್ಮ ಜವಾಬ್ದಾರಿಗಳ ನಿಮಿತ್ತ ಪರ ಊರಿನಲ್ಲಿ ಇರುವಂಥ ವ್ಯಕ್ತಿಗಳಿನ ಕೈಗಳಿಗೆ ಒಪ್ಪಿಸ್ತೇವೆ. ತಂದೆ, ಅವರು ತಮ್ಮ ಮನೆಗೆ ಬರದಂಥ ಸ್ಥಿತಿ, ಅವರು ಕೆಲಸವನ್ನು ಮಾಡುವಂಥ ಸಮಯದಲ್ಲಿ ಅವರ ಜೊತೆಗಾರನಾಗಿರು. ಕೇಡುಗಂಡಾಂತರಗಳಿಂದ ತಪ್ಪಿಸು. ಅವರಿಗೂ ಬೇಕಾಗುವಂಥ ಆರೋಗ್ಯನು ದಯಪಾಲಿಸು. ವಿಶೇಷವಾಗಿ ದೇವರೇ, ಎಲ್ಲ ರೋಗಿಗಳ ಮಧ್ಯದಲ್ಲಿ ತಮ್ಮ ಅಮೂಲ್ಯವಾದಂಥ ಸೇವೆಯನ್ನು ಸಲ್ಲಿಸುತ್ತಿರುವಂಥ ಎಲ್ಲ ವೈದ್ಯರನ್ನು, ನರ್ಸ್ಗಳನ್ನು, ಆಸ್ಪತ್ರೆ ಎಲ್ಲ ಸಿಬ್ಬಂದಿ ವರ್ಗದವರು ನಿನ್ನ ಕೈಗಳಿಗೆ ಒಪ್ಪಿಸ್ತೇವೆ ದೇವರೇ. ನೀನು ಅವರನ್ನು ಆಶೀರ್ವದಿಸು. ಅವರು ಮಾಡುವಂಥ ಸೇವೆ, ಅವರು ಮಾಡುವಂಥ ಎಲ್ಲ ರೀತಿಯಾದ ಕಾರ್ಯಗಳಲ್ಲಿ ನಿನ್ನ ಆಶೀರ್ವಾದವನ್ನು ಅವರಿಗೆ ಅನುಗ್ರಹಿಸಿ ಎಂಬುದಾಗಿ ಬೇಡುತ್ತೇವೆ. ನೀನು ಅವರ ಜೊತೆಗಾರನಾಗಿರು. ಬರುವಂತೆಲ್ಲ ಕೇಡುಗಂಡಾಂತರಗಳಿಂದ ಅವರನ್ನು ತಪ್ಪಿಸು. ಅದೇ ವೇಳೆ ತಂದೆ, ಆರಕ್ಷಕರನ್ನು ಮಾತ್ರವಲ್ಲ, ಸ್ವಯಂ ಸೇವಕರಾಗಿ ತಮ್ಮ ಸೇವೆಯನ್ನು ಸಲ್ಲಿಸುತ್ತಿರುವಂಥ ಪ್ರತಿಯೊಂದು ವರ್ಗದ ಜನರನ್ನು, ನಮ್ಮ ಮೇಲಧಿಕಾರಿಗಳನ್ನು, ನಮ್ಮ ಎಲ್ಲ ನಾಯಕರನ್ನು ನಿನ್ನ ಕೈಗಳಿಗೆ ಒಪ್ಪಿಸ್ತೇವೆ. ನೀ ನಮ್ಮ ಜೊತೆಗಾರನಾಗಿರ್ತಂದೆ. ಈ ಸಂದಿಗ್ಧದ ಸ್ಥಿತಿಯಲ್ಲಿ ನಾವು ಮುಂದೆ ಸಾಗುವಾಗ ನೀನು ನಮ್ಮ ಜೊತೆಗಾರನಾಗಿರು. ಹೌದು ದೇವರೇ, ನಾವು ಬಲಹೀನರು, ಆದರೆ ನೀನು ಸರ್ವಶಕ್ತನು. ನಿನ್ನ ಪಾದ ಸನ್ನಿಧಾನದಲ್ಲಿ ನಾವು ಬೇಡುವಾಗ ನಮ್ಮ ಪ್ರಾರ್ಥನೆಯನ್ನು ಕೇಳುವಂಥ ದೇವರು ನೀನಾಗಿರುವುದಕ್ಕಾಗಿನ ಸ್ತೋತ್ರ. ಈಗಲೂ ಕೂಡ ನಮ್ಮ ಸಂಗಡ ಇರ್ತಂದೆ. ವಿಶೇಷವಾಗಿ ನಮ್ಮ ಮರಣದ ಗಳಿಗೆಯಲ್ಲೂ ಕೂಡ ನೀನು ನಮ್ಮ ಸುತ್ತಲೂ ನಿನ್ನ ಪರಿಶುದ್ಧ ದೂತರನ್ನು ಕಾವಲಾಗಿಸಿ ನಮ್ಮನ್ನು ಕೈ ಹಿಡಿದು ನಡೆಸೆಂಬುದಾಗಿ ದೀನತೆಯಿಂದ ಮಾಡುವ ನಮ್ಮ ಪ್ರಾರ್ಥನೆ ದೇವರೇ, ನೀನು ಕೇಳಿದಕ್ಕಾಗಿ ನಿನಗೆ ಸ್ತೋತ್ರ. ಪ್ರಭುವೇ, ನಮ್ಮ ಬಿನ್ನಹವನ್ನು ಕೇಳು. ಆಮೇನ್. ದೇವರ ವಾಕ್ಯಕ್ಕಾಗಿ ನಮ್ಮನ್ನು ನಾವು ಸಿದ್ಧಪಡಿಸಿಕೊಳ್ಳುವಂತೆ ಕನ್ನಡ ಸಂಗೀತಗಳಲ್ಲಿ 239ನೇ ಕನ್ನಡ ಸಂಗೀತದ 1 ಹಾಗೂ 6ನೇ ಚರಣ ಹಾಡಿಕೊಳ್ಳೋಣ. ಮೊದಲನೇ ಹಾಗೂ ಕೊನೆಯ ಚರಣವನ್ನು ಮಾತ್ರ ಹಾಡಿಕೊಳ್ಳೋಣ. ಆ ಬಳಿಕ CSI ಎಬ್ನೆಜರ್ ದೇವಾಲಯ ಸಭೆಯ ಸಭಾಪಾಲಕರಾದ ರೆವರೆಂಡ್ ಗ್ಯಾಬ್ರಿಯಲ್ ರೋನಿತ್ ಅಯ್ಯನವರು ನಮ್ಮನ್ನು ಈ ದಿನದ ದೇವರ ವಾಕ್ಯ ಸಂದೇಶದಲ್ಲಿ ಮುನ್ನಡೆಸಿರುವರು. ಕನ್ನಡ ಸಂಗೀತ 239 1 ಹಾಗೂ 6ನೇ ಚರಣ ಒಟ್ಟಾಗಿ ಹಾಡಿಕೊಳ್ಳೋಣ. ಸಂರಕ್ಷೆ ಬಂದ ಮಗೆ ಬರೆ ಕಟಾಕ್ಷದಿಂದ. Pawa
ಸದ್ಭಕ್ತಿಯಿಂದ ನಡೆವೆ ನೀ ಮುಕ್ತಿಯನ್ನು ಕೊಡು. ಕ್ರಿಸ್ತನ ಸುಮಧುರ ನಾಮದಲ್ಲಿ ನಿಮ್ಮೆಲ್ಲರಿಗೂ ಕೂಡ ಈ ಬೆಳಗಿನ ಜಾವದ ವಂದನೆಯನ್ನು ತಿಳಿಸುವವನಾಗಿದ್ದೇನೆ. ಈ ದಿವಸಕ್ಕೆ ನೇಮಕವಾದಂಥ ಸುವಾರ್ಥ ವಾಕ್ಯ ಪರಿಚ್ಛೇದ ಶ್ರೀ ಯೋಹಾನನು ಬರೆದ ಸುವಾರ್ತೆ 20ನೇ ಅಧ್ಯಾಯ ವಚನ 24ರಿಂದ 29ರವರೆಗೆ. ಯೇಸು ಬಂದಾಗ 12 ಮಂದಿ ಶಿಷ್ಯರೊಳಗೆ ಒಬ್ಬನಾದ ದಿದುಮನೆನಿಸಿಕೊಳ್ಳುವ ತೋಮನು ಅವರ ಸಂಗಡ ಇರಲಿಲ್ಲ. ಆದುದರಿಂದ ಉಳಿದ ಶಿಷ್ಯರು ನಾವು ಸ್ವಾಮಿಯನ್ನು ನೋಡಿದ್ದೇವೆ ಎಂದು ಅವನಿಗೆ ಹೇಳಿದರು. ಅದಕ್ಕೆ ಅವನು, ನಾನು ಆತನ ಕೈಗಳಲ್ಲಿ ಮೊಳೆಗಳಿಂದಾದ ಗಾಯವನ್ನು ನೋಡಿ ಆ ಮೊಳೆಯ ಗಾಯದಲ್ಲಿ ನನ್ನ ಬೆರಳನ್ನು ಇಟ್ಟು ಆತನ ಪಕ್ಕೆಯಲ್ಲಿ ನನ್ನ ಕೈಯನ್ನು ಹಾಕಿದರೆ ಹೊರತು ನಿಮ್ಮ ಮಾತನ್ನು ನಂಬುವುದೇ ಇಲ್ಲ ಅಂದನು. 8 ದಿವಸಗಳಾದ ಮೇಲೆ ಆತನ ಶಿಷ್ಯರು ತಿರುಗಿ ಒಳಗಿದ್ದಾಗ ತೋಮನು ಅವನ ಸಂಗಡ ಇದ್ದನು. ಬಾಗಿಲುಗಳು ಮುಚ್ಚಿದ್ದವು. ಆಗ ಯೇಸು ಬಂದು ನಡುವೆ ನಿಂತು, ನಿಮಗೆ ಸಮಾಧಾನವಾಗಲಿ ಅಂದನು. ಆಮೇಲೆ ತೋಮನಿಗೆ, ನಿನ್ನ ಬೆರಳನ್ನು ಈ ಕಡೆ ಚಾಚಿ ನನ್ನ ಕೈಗಳನ್ನು ಮುಟ್ಟಿ ನೋಡು, ನಿನ್ನ ಕೈ ಚಾಚಿ ನನ್ನ ಪಕ್ಕೆಯಲ್ಲಿ ಹಾಕು, ನಂಬದವನಾಗಿರಬೇಡ, ನಂಬುವವನಾಗು ಎಂದು ಹೇಳಿದನು. ತೋಮನು ಆತನಿಗೆ, ನನ್ನ ಸ್ವಾಮಿ, ನನ್ನ ದೇವರು ಎಂದು ಹೇಳಿದನು. ಯೇಸು ಅವನಿಗೆ, ನೀನು ನನ್ನನ್ನು ನೋಡಿದ್ದರಿಂದ ನಂಬಿದ್ದಿ, ನೋಡದೆ ನಂಬಿದವರು ಧನ್ಯರು ಎಂದು ಹೇಳಿದನು ಎಂಬುವಂಥ ಮಾತುಗಳು. ನಾವು ಕುಳಿತಲ್ಲೇ ತಲೆ ತಗ್ಗಿಸಿ ಪ್ರಾರ್ಥನೆ ಮಾಡೋಣ. ನಮ್ಮ ರಕ್ಷಕನ ಒಡೆಯನು ಮಧ್ಯಸ್ಥಗಾರನು ಆಗಿರುವಂಥ ಸತ್ತು ಪುನರ್ತಿತನಾಗಿರುವಂಥ ಯೇಸು ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ದೇವರೇ, ಈ ಸಮಯಕ್ಕಾಗಿ ನಾವು ನಿಮಗೆ ಮತ್ತೊಮ್ಮೆ ಸ್ತೋತ್ರ ಹೇಳುತ್ತೇವೆ. ನಿನ್ನ ಕೃಪೆಯಿಂದ ಸ್ವಾಮಿ, ಮತ್ತೊಂದು ಹೊಸದಾದ ದಿವಸದಲ್ಲಿ ನಿನ್ನನ್ನು ಆರಾಧಿಸುವುದಕ್ಕಾಗಿ, ನಿನ್ನ ವಾಕ್ಯ ಧ್ಯಾನ ಮಾಡುವುದಕ್ಕಾಗಿ ನಿನ್ನ ಬಳಿಗೆ ಬಂದಿದ್ದೇವೆ. ನೀನೇ ನಮ್ಮ ಜೊತೆಗಾರನಾಗಿದ್ದು ನಮ್ಮನ್ನು ಮುನ್ನಡೆಸು. ನಿನ್ನ ಆತ್ಮನ ಸಹಾಯವನ್ನು ನಮ್ಮೆಲ್ಲರಿಗೆ ದಯಪಾಲಿಸು. ನಿನ್ನ ಜ್ಞಾನ ವಿವೇಕಗಳನ್ನು ನಮಗೆ ಅನುಗ್ರಹಿಸಿ ನಾವು ನಿನ್ನ ವಾಕ್ಯವನ್ನು ಅರ್ಥ ಮಾಡಿಕೊಳ್ಳಿಕ್ಕಾಗುವಂತೆ, ಅದರ ಗೂಢಾರ್ಥಗಳನ್ನು ತಿಳಿದುಕೊಂಡು ನಮ್ಮ ಜೀವನದಲ್ಲಿ ಅದನ್ನು ಅವಲೋಕಿಸಿಕೊಂಡು ನಿನ್ನ ವಾಕ್ಯಕ್ಕೆ ತಕ್ಕದಾಗಿ ನಡೀಲಿಕ್ಕಾಗುವಂತೆ ನೀನೇ ಸಹಾಯ ಮಾಡು. ಪ್ರೀತಿಯುಳ್ಳ ದೇವರೇ, ನನ್ನ ಬಾಯ ಮಾತುಗಳು, ನಮ್ಮೆಲ್ಲ ಹೃದಯ ಧ್ಯಾನವು ನಿನಗೆ ಮಾತ್ರವೇ ಸಮರ್ಪಕವಾಗಿರಲಿ. ಆಮೆನ್. ಪ್ರೀತಿಯುಳ್ಳ ದೇವಜನರೇ ಮತ್ತು ಎಲ್ಲ ವೀಕ್ಷಕರೇ, ಪುನರುತ್ಥಾನ ಹಬ್ಬದ ಆಚರಣೆಯ ನಂತರದ ಕೆಲವು ವಾರಗಳನ್ನು ನಾವು ಪುನರ್ತಿತ ಕರ್ತನ ದರ್ಶನ, ಅವರ ಶಿಷ್ಯ ಮಂಡಳಿಗೆ ಆಗುವಂಥದ್ದನ್ನು ಬೇರೆ ಬೇರೆ ಪರಿಚ್ಛೇದಗಳ ಮೂಲಕ ನಾವು ನೋಡುವವರಾಗಿದ್ದೇವೆ, ಗಮನಿಸುವವರಾಗಿದ್ದೇವೆ. ಮಾತ್ರವಲ್ಲ, ಇದು ನಮ್ಮ ನಂಬಿಕೆಯನ್ನು ಮತ್ತಷ್ಟು ದೃಢಪಡಿಸಿಕೊಳ್ಳುವುದಕ್ಕಾಗಿಯೂ ಕೂಡ ಸಹಾಯ ಮಾಡುವಂಥದ್ದು ಆಗಿದೆ. ಈ ದಿವಸದ ಮುಖ್ಯ ಪ್ರಸ್ತಾಪ ಕ್ರಿಸ್ತನನ್ನು ನಮ್ಮ ಸ್ವಾಮಿ, ನಮ್ಮ ದೇವರು ಎಂದು ದೃಢಪಡಿಸಿಕೊಳ್ಳುವಂಥದ್ದು. ಎಫರ್ಮೇಷನ್ ಆಫ್ ಕ್ರೈಸ್ಟ್ ಆಸ್ ಲಾರ್ಡ್ ಆ್ಯಂಡ್ ಗಾಡ್ ಎಂಬುದಾಗಿ ಒಂದು ಮುಖ್ಯ ಪ್ರಸ್ತಾಪದ ಮೇಲೆ ಈ ದಿವಸದ ಧ್ಯಾನ ಮಾಲಿಕೆಯನ್ನು ನಾವು ಮಾಡಿಕೊಳ್ಳೋಣ. ನಮಗೆ ಕೊಟ್ಟಿರುವಂಥ ವಾಕ್ಯ ಪರಿಚ್ಛೇದಗಳು, ಇವುಗಳ ಆಧಾರದ ಮೇಲೆ ದೇವರ ವಾಕ್ಯವನ್ನು ನಾವು ಗಮನಿಸುವಲ್ಲಿ ಯೋಹಾನ ಸುವಾರ್ತೆ 20ನೇ ಅಧ್ಯಾಯ ಅದರ 19ರಿಂದ 29ನೇ ವಚನ ಭಾಗದಲ್ಲಿ ನೋಡುವ ಪ್ರಕಾರ ಪುನರ್ತಿತ ಕರ್ತನ ದರ್ಶನ ಶಿಷ್ಯ ಮಂಡಳಿಗೆ ಆಗ್ತದೆ. ಪ್ರಿಯರೇ, ಶಿಷ್ಯ ಬಳಗಕ್ಕೆ ನಂಬಲು ಅಸಾಧ್ಯವಾದಂಥ ಸಂಗತಿ. ನಮ್ಮ ಯಜಮಾನ, ನಮ್ಮ ನಾಯಕನಾಗಿದ್ದವ, ಆತನ ಈಗಾಗಲೇ ಕ್ರೂಜೆಯ ಕಂಬದಲ್ಲಿ ಮರಣವನ್ನು ಅಪ್ಪಿದ್ದಾನೆ. ಆತನ ದೇಹವನ್ನು ಸಮಾಧಿಯಲ್ಲಿಟ್ಟಿದ್ದಾರೆ. ಆದರೆ ಆತನು ತಾನು ಹೇಳಿದಂತೆ ಸತ್ತು ಪುನರ್ತಿತನಾಗಿದ್ದಾನೆ ಎಂಬುವಂಥ ವಿಚಾರ ಅವರಿಗೆ ತಿಳಿಸಲ್ಪಟ್ಟಾಗ ಅವರಿಗೆ ನಂಬಲು ಅಸಾಧ್ಯವಾಯಿತು. ಆದರೆ ಈ ನಂಬಿಕೆಯನ್ನು ಹೊರದೂಡಿಸಲು ಯೇಸು ಕ್ರಿಸ್ತನು ಶಿಷ್ಯ ಮಂಡಳಿಗೆ ಆತನು ದರ್ಶನವನ್ನು ನೀಡುವಂಥದ್ದನ್ನು ನಾವು ನೋಡುತ್ತೇವೆ. ಯೇಸುವಿಗೆ ಕೂಡ ತಾನು ಹೇಳಿದ ಮಾತುಗಳನ್ನು ಸಾಬೀತುಪಡಿಸತಕ್ಕಂಥ ಸಂದರ್ಭ ಇದಾಗಿತ್ತು. ಅದೇ ರೀತಿ ಶಿಷ್ಯರಿಗೂ ಕೂಡ ಹೊಸದಾಗಿ ತಮ್ಮ ನಂಬಿಕೆಯಲ್ಲಿ ಬೆಳೆಯಲು, ಇನ್ನಷ್ಟು ಆಳವಾಗಿ ಬೇರೂರಲು ಮತ್ತು ಪುನರ್ತಿತ ಕರ್ತನ ದರ್ಶನವನ್ನು ಪಡೆದುಕೊಂಡು ತಾವು ಇನ್ನಷ್ಟು ತಮ್ಮ ಒಂದು ಸೇವಾ ನಿಯೋಗದಲ್ಲಿ ತೊಡಗಿಸಿಕೊಳ್ಳಲು ಇದು ಸಹಾಯಕವಾಗಿರುವಂಥದ್ದು. ಈ ದಿವಸದ ಪರಿಚ್ಛೇದ, ಮುಖ್ಯವಾಗಿ ಸುವಾರ್ಥ ಪರಿಚ್ಛೇದವನ್ನು ನಾವು ನೋಡುವುದಾದರೆ, ಪುನರ್ತಿತ ಕರ್ತ ತನ್ನ ದರ್ಶನವನ್ನು ನೀಡಿ ಈಗಾಗಲೇ 1 ವಾರ ಆಗಿರುತ್ತದೆ. ಆದರೆ ಆ ಸಂದರ್ಭದಲ್ಲಿ ಅವರಲ್ಲಿ ಇದ್ದಂಥ ಬೇರೆ ಬೇರೆ ರೀತಿಯಾದಂಥ ಭಯ, ಅವರಲ್ಲಿ ಆವರಿಸಿಕೊಂಡಂಥ ಆತಂಕ, ಸಮಾಧಿಯ ಕಲ್ಲು ಸರಿಸುವುದಕ್ಕೆ ಯಾರು ಕಾರಣ ಎಂಬುವಂಥ ಪ್ರಶ್ನೆಗಳನ್ನು ರೋಮನ್ ಸೈನಿಕರು ಬಂದು ನಮಗೆ ಕೇಳುವುದಾದರೆ ನಾವು ಅದಕ್ಕೆ ಏನು ಉತ್ತರ ನೀಡಲಿಕ್ಕಿದ್ದೇವೆ? ಎಲ್ಲ ವಿಚಾರಗಳು ಅವರ ಮನಸ್ಸಿನಲ್ಲಿ ಇರಬೇಕಾದ್ರೆ ಅದೇ ಸಂದರ್ಭದಲ್ಲಿ ಪುನರ್ತಿತ ಕರ್ತನ ಆ ಒಂದು ದರ್ಶನ ಅವರಿಗೊಂದು ಹೊಸ ನಿರೀಕ್ಷೆಯನ್ನು ಕೊಡುತ್ತದೆ. ಅವರನ್ನು ಹೊಸದಾದ ರೀತಿಯಲ್ಲಿ ಇನ್ನಷ್ಟು ಹೆಚ್ಚಿನದಾದಂಥ ಸೇವೆಯಲ್ಲಿ ತಮ್ಮನ್ನು ತೊಡಗಿಸಿಕೊಳ್ಳುವಲ್ಲಿ ದೇವರ ದರ್ಶನ, ಇಲ್ಲವೇ ಕ್ರಿಸ್ತನ ದರ್ಶನ ಅವರಿಗೆ ಆ ಒಂದು ಕಾಯುವಿಕೆಗೆ ನಡೆಸುವಂಥದ್ದು ಆಗಿದೆ. ಪುನರ್ತಿತ ಕರ್ತ ತನ್ನನ್ನು ತೋರ್ಪಡಿಸಿಕೊಂಡಿದ್ದಾನೆ, ಇನ್ನು ಮುಂದೆ ಏನು ಎಂಬಂಥ ವಿಚಾರಗಳು ಅಲ್ಲಿ ಬರುವಂಥದ್ದು.
ಇನ್ನು ಸ್ಪಷ್ಟವಾಗಿ ನಾವು 24ರಿಂದ 29ನೇ ವಚನ ಭಾಗವನ್ನು ನೋಡುವುದಾದರೆ ಅಲ್ಲಿ ತೋಮನ ಅರಿಕೆ ಇದರ ವಿಚಾರವಾಗಿ ಮಾತಾಡುತ್ತದೆ. ಆತನ ನಂಬಿಕೆಯ ಅರಿಕೆ, ಆತನ ವಿಶ್ವಾಸವನ್ನು ದೃಢಪಡಿಸುವಂಥ ಅರಿಕೆ, ಯೇಸುವಿನ ಕುರಿತಾದಂಥ ಆತನ ವಿಚಾರದಲ್ಲಿ ತನ್ನ ಒಂದು ವೈಯಕ್ತಿಕ ನಿರ್ಧಾರವನ್ನು ತಿಳಿಸುವಂಥ ಆ ಒಂದು ವಿಚಾರ, ಆ ಒಂದು ಪರಿಚ್ಛೇದದಲ್ಲಿ ನಾವು ಕಾಣುವವರಾಗಿದ್ದೇವೆ ಪ್ರಿಯರೇ. ತೋಮ ಇಲ್ಲ ಥಾಮಸ್ ಎಂಬುದಾಗಿ ನಾವು ನೋಡಬೇಕಾದ್ರೆ ಇದೊಂದು ಅರಮಾಯ ಹೆಸರು. ಗ್ರೀಕ್ನಲ್ಲಿ ಇದಕ್ಕೆ ದಿದುಮ ಎಂಬುವಂಥ ಒಂದು ಸಮಾನಾರ್ಥಕವಾದಂತಹ ಪದ. ಈತನು ಮೂಲತಃ ಗಲಿಲಾಯದವ, ಅಪೊಸ್ತಲರಲ್ಲಿ ಒಬ್ಬನಾಗಿರುವ ಆತನ ವೃತ್ತಿಯನ್ನು ನಾವು ನೋಡುವುದಾದರೆ ಮೊದಲನೇದಾಗಿ ಆತನು ಮರಗೆಲಸ ಮಾಡುತ್ತಿದ್ದವ, ಆದರೆ ನಂತರದಲ್ಲಿ ಆತನು ಬೆಸ್ತನಾಗಿ ತನ್ನ ಉದ್ಯೋಗವನ್ನು ಮಾಡಿಕೊಂಡಿದ್ದವ. ಆತನ ಗುಣಲಕ್ಷಣವನ್ನು ನಾವು ಸ್ವಲ್ಪ ಮಟ್ಟಿಗೆ ಆಲೋಚಿಸುವುದಾದರೆ ಒಬ್ಬ ಧೈರ್ಯವಂತ, ಒಬ್ಬ ಸಾಹಸಿ, ಆದರೆ ಅದೇ ವೇಳೆ ನಿರಾಶವಾದಿ, ಪೆಸಿಮಿಸ್ಟ್ ಎಂಬುದಾಗಿ ನಾವು ನೋಡುತ್ತೇವೆ. ಯೋಹನ ಸುವಾರ್ತೆ 11ನೇ ಅಧ್ಯಾಯ ಅದರ 16ನೇ ವಚನದಲ್ಲಿ ಬರಬೇಕಾದ್ರೆ ಯಾವಾಗ ಯೇಸು ಸ್ವಾಮಿ ತನ್ನ ಶಿಷ್ಯ ಮಂಡಳಿಗೆ ಹೇಳ್ತಾನೆ, ನಾವು ಹೋಗಿ ಸತ್ತು ಹೋಗಿರುವಂತಹ ಲಾಜರನನ್ನು ಭೇಟಿ ಮಾಡೋಣ, ಆತನ ಆ ಒಂದು ಸ್ಥಳಕ್ಕೆ ಹೋಗೋಣ ಎಂಬುದಾಗಿ ಹೇಳಬೇಕಾದ್ರೆ ತೋಮನ ಹೇಳಿದಂಥ ಮಾತು, ನಾವು ಸಹ ಹೋಗಿ ಆತನೊಡನೆ ಸಾಯೋಣ ಎಂಬುದಾಗಿ ಹೇಳಿದಂಥ ಆ ಮಾತಿನಲ್ಲಿ ಆ ನಿರಾಶೆವಾದಿಯನ್ನು ಆತನು ತೋರಿಸ್ತಾನೆ. ಅದೇ ವೇಳೆಯಲ್ಲಿ ಒಬ್ಬ ತಗ್ಗಿದ ಮನೋಭಾವ ಉಳ್ಳಂಥ ವ್ಯಕ್ತಿ, ಹಂಬಲ್ಡ್ ನೇಚರ್. ಇನ್ನು ಅದೇ ರೀತಿಯಾಗಿ ಒಬ್ಬ ಪ್ರಾಮಾಣಿಕ, ಆನೆಸ್ಟ್ ನೇಚರ್ ಇದ್ದಂಥ ಒಬ್ಬ ವ್ಯಕ್ತಿ ಆಗಿರುತ್ತಾನೆ. ಆತನು ಕೇಳುವಂಥ ಒಂದು ಪ್ರಶ್ನೆ ಯೇಸು ಸ್ವಾಮಿಯಲ್ಲಿ ಯೋಹನ ಸುವಾರ್ತೆ 14ನೇ ಅಧ್ಯಾಯ ಅದರ 5ನೇ ವಚನದಲ್ಲಿ ಬರೆದಿರುವಂಥದ್ದು. ತೋಮನು ಆತನನ್ನು, ಸ್ವಾಮಿ ನೀನು ಎಲ್ಲಿಗೆ ಹೋಗುತ್ತೀಯೋ ನಮಗೆ ತಿಳಿಯದು, ಮಾರ್ಗವು ಹೇಗೆ ತಿಳಿದೀತು ಎಂಬುವಂಥ ಪ್ರಶ್ನೆಯನ್ನು ಆತನು ಪ್ರಾಮಾಣಿಕವಾಗಿ ಕೇಳುವಂಥವನು ಆಗಿದ್ದಾನೆ ಪ್ರಿಯರು. ಇನ್ನು ಥಾಮಸ್ ಈತನ ಒಂದು ವಿಚಾರವಾಗಿ, ತೋಮನ ವಿಚಾರವಾಗಿ ನಾವು ನೋಡಿದರೆ ಆತನು ಭಾರತ ದೇಶಕ್ಕೆ ಬಂದಂಥ ಒಬ್ಬ ಸೌವಾರ್ತಿಕ. ಸುವಾರ್ತೆಯನ್ನು ಭಾರತಕ್ಕೆ ತಂದು ತಲುಪಿಸುವಲ್ಲಿ ಆತನು ಒಂದು ಬಹಳ ಪ್ರಾಮುಖ್ಯವಾದಂಥ ಪಾತ್ರವನ್ನು ನಿರ್ವಹಿಸುವ ಆತನಾಗಿದ್ದಾನೆ. ಮಲಬಾರ್ ಕ್ಷೇತ್ರಕ್ಕೆ ಅಂದರೆ ಈಗಿನ ಕೇರಳದಲ್ಲಿ ಆತನು 52ನೇ ಇಸ್ವಿಗೆ ಬಂದ ಆತನು. ನಂತರದಲ್ಲಿ ಅಲ್ಲಿ ಸೇವ್ ಮಾಡಿ ಚರಿತ್ರೆ ಹೇಳುವ ಪ್ರಕಾರವಾಗಿ ಕ್ರಿಸ್ತಶಕ 72ನೇ ಇಸವಿಯಲ್ಲಿ ಹತಸಾಕ್ಷಿಯಾಗಿ ಈಗಿನ ಚೆನ್ನೈಯಲ್ಲಿರುವಂಥ ಮೈಲಾಪುರದಲ್ಲಿ ತೀರುತ್ತಾನೆ. ಆತನ ಒಂದು ಜೀವಿತ, ಆತನು ಕ್ರಿಸ್ತನ ಆ ಸೇವೆಯನ್ನು ಮಾಡುತ್ತಾ ಸುವಾರ್ತೆಯನ್ನು ಭಾರತ ದೇಶಕ್ಕೆ ತಲುಪಿಸಿದಂಥ ಒಬ್ಬ ವ್ಯಕ್ತಿ ಆಗಿರುತ್ತಾನೆ. ಅದರಿಂದ ಈತನ ಕುರಿತಾಗಿ ನಾವು ಈ ದಿವಸದಲ್ಲಿ ಆಲೋಚನೆ ಮಾಡುವುದಿದ್ದಲ್ಲಿ, ಪುನರುತ್ಥಿತ ಕರ್ತ ಮೊದಲನೇದಾಗಿ ಶಿಷ್ಯರಿಗೆ ಕಾಣಿಸಿಕೊಂಡಾಗ ತೋಮ ಅಲ್ಲಿ ಇರಲಿಲ್ಲ. ಆತನ ಪ್ರಶ್ನೆಗಳು ಆತನ ವ್ಯಕ್ತಿತ್ವವನ್ನು ತಿಳಿಸುತ್ತದೆ. ಆತನು ಪ್ರಶ್ನೆ ಮಾಡುವಂಥದ್ದು ತನ್ನ ಶಿಷ್ಯ ಮಂಡಳಿಯ ಜೊತೆ ಶಿಷ್ಯರೊಂದಿಗೆ ಹೇಳುವಂಥದ್ದು ಏನಂತ ಹೇಳಿದರೆ, ನಾನು ಆತನನ್ನು ಸ್ವತಃವಾಗಿ ಪರೀಕ್ಷೆ ಮಾಡದ ಹೊರತು ನಾನು ನೀವು ಹೇಳಿದಂಥ ವಿಚಾರಗಳನ್ನು ನಂಬುವುದಿಲ್ಲ ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳವರೇ, ಈ ದಿವಸವನ್ನು ನಮ್ಮ ಒಂದು ಗಮನಕ್ಕೆ ತಂದುಕೊಂಡು ವಾಕ್ಯ ಪರಿಚ್ಛೇದದ ಮೂಲಕ ಆಲೋಚನೆ ಮಾಡಿಕೊಳ್ಳುವುದಾದರೆ ನಮಗೆ ಈ ವಾಕ್ಯ ಪರಿಚ್ಛೇದಗಳು ಏನನ್ನು ತಿಳಿಸುತ್ತವೆ, ಏನು ನಮ್ಮ ವಿಶ್ವಾಸಕ್ಕೆ ಬಲಪಡಿಸಿ ನಡೆಸುವಂಥದ್ದು ಎಂಬುದಾಗಿ ಸ್ವಲ್ಪ ಹೊತ್ತು ಧ್ಯಾನ ಮಾಡಬೇಕಾದ್ರೆ ಮೊದಲನೇದಾಗಿ ನಾವು ನೋಡುವಂಥದ್ದು, ಯೇಸು ತನ್ನನ್ನು ಪ್ರಕಟಪಡಿಸಿಕೊಂಡಾತ ಮತ್ತು ನಮ್ಮನ್ನು ಸಶಕ್ತರನ್ನಾಗಿಸುವ ಆತ. ಪುನರುತ್ಥಿತ ಕರ್ತ ನಮ್ಮನ್ನು ಶಕ್ತರನ್ನಾಗಿಸುವ ಆತನು ಆಗಿದ್ದಾನೆ ಪ್ರಿಯರೇ. ವಚನ 19ರಿಂದ 23ನೇ ವಚನ ಭಾಗದಲ್ಲಿ ನಾವು ನೋಡಿದರೆ, ಪುನರುತ್ಥಿತ ಕರ್ತ ತನ್ನನ್ನು ಈಗಾಗಲೇ ತನ್ನ ಶಿಷ್ಯಗಣಕ್ಕೆ ಪ್ರಕಟ ಮಾಡಿಕೊಂಡಾತ. ಭಯದ ವಾತಾವರಣವಿದ್ದಲ್ಲಿ ಧೈರ್ಯವನ್ನು ತುಂಬಿಸಿದಾತ, ಬಲವನ್ನು ತುಂಬಿಸಿದಾತ. ಮರಿಯಳಿಗೆ ಮತ್ತು ಶಿಷ್ಯಗಣಕ್ಕೆ ಹೊಸ ನಿರೀಕ್ಷೆಯನ್ನು ತಂದುಕೊಟ್ಟವ ಯೇಸು ಕ್ರಿಸ್ತನು ಆಗಿದ್ದಾನೆ. ಮಾತ್ರವಲ್ಲ, ಅವರಿಗೆ ಸಂತೋಷವನ್ನು ಕೂಡ ದಯಪಾಲಿಸಿದ, ಅವರನ್ನು ಸಶಕ್ತೀಕರಣಗೊಳಿಸಿದ, ಅವರನ್ನು ಇನ್ನಷ್ಟು ಹೆಚ್ಚಿನದಾಗಿ ಹುರಿದುಂಬಿಸಿದ. ಶಿಷ್ಯರ ಮಧ್ಯೆ ಬಂದು ಆತನು ವಾಸ ಮಾಡಿದನು, ಅಂದರೆ ಆತನ ಪ್ರಸನ್ನತೆ ಅಲ್ಲಿರುವಂಥದ್ದನ್ನು ನಾವು ನೋಡುತ್ತೇವೆ. ಅಷ್ಟು ಮಾತ್ರವಲ್ಲದೆ ಆತನು ಅಲ್ಲಿದ್ದಂಥ ಶಿಷ್ಯ ಮಂಡಳಿಗೆ ಯೋಹಾನನ ಸುವಾರ್ತೆಯಲ್ಲಿ ನಾವು ನೋಡಬೇಕಾದ್ರೆ ಅಲ್ಲಿ ಹೇಳುವಂಥ ಮಾತು, ಅವರಿಗೆ ಪವಿತ್ರಾತ್ಮನ ವರದಾನ ಕೊಡಲ್ಪಟ್ಟಿತು, ಮಾತ್ರವಲ್ಲ ಅಧಿಕಾರವೂ ಕೂಡ ಕೊಡಲ್ಪಟ್ಟಿತು. ವಚನ ಬಹಳ ಸ್ಪಷ್ಟವಾಗಿ ಹೇಳುತ್ತದೆ, ನೀವು ಯಾರ ಪಾಪಗಳನ್ನು ಕ್ಷಮಿಸಿ ಬಿಡುತ್ತೀರೋ ಅವರಿಗೆ ಅವುಗಳ ಕ್ಷಮಾಪಣೆ ಆಗುತ್ತದೆ, ಯಾರ ಪಾಪಗಳನ್ನು ಕ್ಷಮಿಸದೆ ಉಳಿಸ್ತೀರೋ ಅವರಿಗೆ ಅವುಗಳು ಉಳಿಯುತ್ತವೆ ಎಂಬುವಂಥ ಅಧಿಕಾರವನ್ನು ಕೂಡ ಆತನಲ್ಲಿ ಕೊಡುತ್ತಾನೆ ಪ್ರಿಯರೇ. ಕೇವಲ ಜೀವದಿಂದಿರುವಾಗ ಮಾತ್ರವೇ ಅಲ್ಲ, ಸತ್ತು ಪುನರ್ತಿತನಾದ ನಂತರವೂ ಕೂಡ ರಕ್ಷಕನಾದಂಥ ಯೇಸು ಕ್ರಿಸ್ತ ತನ್ನನ್ನು ಪ್ರಕಟಪಡಿಸಿಕೊಂಡಾತನು ಆಗಿದ್ದಾನೆ. ಒಂದು ಹೊಸದಾದಂಥ ನಿರೀಕ್ಷೆ ಅಲ್ಲಿ ಭಕ್ತ ಜನರಲ್ಲಿ ತುಂಬುವಂಥದ್ದನ್ನು ನಾವು ನೋಡುತ್ತೇವೆ. ಜೊತೆಗಾರನಾಗಿ ಅವರ ಜೊತೆ ಸಂಭಾಷಣೆ ಮಾಡಿದ್ದು ಮಾತ್ರವಲ್ಲ, ಅವರನ್ನು ಧೈರ್ಯಪಡಿಸುವಂಥದ್ದನ್ನು ನಾವು ನೋಡುತ್ತೇವೆ. ಹಳೊಡಂಬಡಿಕೆ ವಾಕ್ಯ ಪರಿಚ್ಛೇದದಲ್ಲಿ ವಿಮೋಚನಾ ಕಾಂಡ 3ನೇ ಅಧ್ಯಾಯ ಅದರಲ್ಲಿ ನಾವು ನೋಡುತ್ತೇವೆ, ದೇವರ ಒಂದು ಮಹಾನ್ ಕಾರ್ಯ, ತನ್ನ ಜನರಾದಂಥ ಇಸ್ರಾಯೇಲ್ಯರನ್ನು ಬಿಡುಗಡೆಗೊಳಿಸುವಂಥ ಕಾರ್ಯದಲ್ಲಿ ದೇವರು ಮೋಶೆಯನ್ನು ನಿಯುಕ್ತಿಗೊಳಿಸುವಂಥದ್ದು.
ಆದರೆ ಮೋಶೆ ಆತನು ಕೂಡ ವಿಧ ವಿಧವಾಗಿ ಅಲ್ಲಿ ನೆಪಗಳನ್ನು ಹೇಳುತ್ತಾನೆ. ಆ ಕಾರ್ಯದಿಂದ ತಪ್ಪಿಸಿಕೊಳ್ಳುವುದಕ್ಕಾಗಿ ಆತನು ಬೇರೆ ಬೇರೆ ರೀತಿಯಾದಂಥ ಕಾರಣ ಕೊಡುತ್ತಾನೆ. ಮತ್ತು ಆತನ ಈ ಒಂದು ಹೇಳಿಕೆ ಮೇರೆಗೆ ದೇವರು ಅವರಿಗೆ ಕೊಡುವಂಥ ಒಂದು ವಚನ ಏನಂತ ಹೇಳಿದರೆ 11ನೇ ವಚನದಿಂದ ಮೊದಲುಗೊಂಡು ವಿಮೋಚನ ಕಾಂಡ 3ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ. ಅದಕ್ಕೆ ದೇವರು, ನಾನೇ ನಿನ್ನ ಸಂಗಡ ಇರುವೆನು ಮತ್ತು ನೀನು ನನ್ನ ಜನರನ್ನು ಐಗುಪ್ತ ದೇಶದಿಂದ ಹೊರಗೆ ತಂದಾಗ ನೀವು ಈ ಬೆಟ್ಟದಲ್ಲಿ ದೇವರನ್ನು ಆರಾಧಿಸುವಿರೆಂಬುವಂಥ ಮಾತಿನಲ್ಲಿ ದೇವರು ನಮ್ಮ ಜೊತೆ ಇದ್ದಾನೆ, ದೇವರು ತನ್ನ ಜನರೊಂದಿಗೆ ಇದ್ದಾನೆ ಎಂಬುವಂಥದ್ದನ್ನು ಅದು ಮೋಶೆಗೆ ಆತನು ತಿಳಿಯಪಡಿಸ್ತಾನೆ ಪ್ರಿಯರೇ. ಇನ್ನು ಅದೇ ರೀತಿಯಾಗಿ ಆತನು ಹೇಳುವಂಥದ್ದು, ನಿನ್ನ ಹೆಸರೇನೆಂದು ಕೇಳಿದರೆ ನಾನು ಏನು ಹೇಳಬೇಕು ದೇವರೇ ಎಂಬುದಾಗಿ ಮೋಶೆಯ ಒಂದು ಪ್ರಶ್ನೆಗೆ ಉತ್ತರ, ಇರುವಾತನೇ ಆಗಿದ್ದೇನೆ, ಐ ಆಮ್ ಎಂಬುವಂಥ ಮಾತಿನಲ್ಲಿ ದೇವರು ತನ್ನನ್ನು ಪ್ರಕಟಪಡಿಸಿಕೊಂಡದ್ದನ್ನು ನಾವು ನೋಡ್ತೇವೆ ಪ್ರಿಯರೇ. ಉರಿಯುವ ಬೆಂಕಿಯೋಪಾದಿಯ ಪದವಿಯೊಳಗೆ ತನ್ನ ಒಂದು ಆ ಪ್ರಕಟಣೆಯನ್ನು ದೇವರು ಮೋಶೆಗೆ ಅಂದು ತಿಳಿಯಪಡಿಸುತ್ತಾನೆ. ಮಾತ್ರವಲ್ಲ, ಆತನು ಹೇಳಿದಂಥ ಒಂದು ವಿಚಾರ, ಅಬ್ರಾಮ, ಈಸಾಕ, ಯಾಕೋಬರ ದೇವರಾಗಿರುವ ಯೆಹೋವ ಎಂಬ ಹೆಸರಿನಿಂದ ದೇವರು ತನ್ನನ್ನು ತನ್ನ ಜನರಾದಂಥ ಇಸ್ರಾಯೇಲರಿಗೆ ಪ್ರಕಟಪಡಿಸಿಕೊಂಡ ಆತನು ಆಗಿದ್ದಾನೆ. ಅವರನ್ನು ಬಲಪಡಿಸ್ತಾನೆ, ಅವರನ್ನು ಬಿಡುಗಡೆಗೊಳಿಸ್ತಾನೆ, ಹೊಸ ರೀತಿಯಾದಂಥ ಜೀವಿತಕ್ಕೆ ಅವರನ್ನು ನಡೆಸ್ತಾನೆ ಪ್ರಿಯರೇ. ಪುನರ್ತಿತನಾದಂಥ ಕರ್ತನ ದರ್ಶನ ಕೂಡ, ಕರ್ತನ ಪ್ರಸನ್ನತೆ ಶಿಷ್ಯಗಣವನ್ನು ಒಂದು ರೀತಿಯ ಚಳುವಳವನ್ನಾಗಿ ಮಾಡಿತು. ಪುನರ್ತಾನ ಮತ್ತು ನಿರೀಕ್ಷೆಯ ಚಳುವಳ ಅವರದಾಯಿತು. ಭಯದ ಬಂಧನದಲ್ಲಿದ್ದವರನ್ನು ಆತನಲ್ಲಿ ಮುಕ್ತರನ್ನಾಗಿಸುತ್ತಾನೆ. ಇನ್ನು ಕೊಲೊಸ್ಸೆದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ ಅದರ 15ನೇ ವಚನದಲ್ಲಿ ನಾವು ನೋಡುವ ಪ್ರಕಾರವಾಗಿ ಪೌಲನು ಆ ಒಂದು ಯೇಸುವಿನ ಕುರಿತಾಗಿ ತಾನು ಕೊಂಡಂಥ ಸತ್ಯವನ್ನು ಆಧಾರ ಮಾಡಿ ಹೇಳುವಂಥದ್ದು ಏನಂತ ಹೇಳಿದರೆ, ಆತನು ಅದೃಶ್ಯನಾದ ದೇವರ ಪ್ರತಿರೂಪನು, ಸೃಷ್ಟಿಗೆಲ್ಲ ಜ್ಯೇಷ್ಠ ಪುತ್ರನ ಸ್ಥಾನವನ್ನು ಹೊಂದಿದವನು ಆಗಿದ್ದಾನೆ ಎಂಬುದಾಗಿ. ನಿಕೆಯ ವಿಶ್ವಾಸ ಸೂತ್ರದಲ್ಲಿ ಕೂಡ ನಾವು ನೋಡುವಂಥ ಒಂದು ಮಾತು ಏನಂತ ಹೇಳಿದೆ, ಆ ಯೇಸು ಕ್ರಿಸ್ತನು ದೇವರಿಂದ ಆಗುವ ದೇವರು, ಪರಂಜ್ಯೋತಿಯಿಂದ ಆಗುವ ಪರಂಜ್ಯೋತಿಯು, ಸಾಕ್ಷಾತ್ ದೇವರು ಆಗಿದ್ದಾನೆ ಎಂಬುದಾಗಿ ಹೇಳುವಂಥ ಮಾತಿನಲ್ಲಿ ಆ ಒಂದು ಯೇಸುವಿನ ಪ್ರಕಟಣೆ ಆಗುವಂಥದ್ದನ್ನು ನಾವು ನೋಡುತ್ತೇವೆ. ಪ್ರೀತಿಯುಳ್ಳವರೇ, ಇಂದು ನಮ್ಮ ಜೀವಿತದಲ್ಲಿ ಕ್ರಿಸ್ತನು ಯಾವ ರೀತಿಯಾಗಿ ಪ್ರಕಟಗೊಂಡಿದ್ದಾನೆ? ಇಂದು ನನ್ನ ನಿಮ್ಮ ಜೀವಿತದಲ್ಲಿ ಪುನರುತ್ಥಿತ ಕರ್ತನ ದರ್ಶನ ಅದು ಯಾವ ರೀತಿಯಾಗಿ ದಿನಾಲು ನಮ್ಮದಾಗುತ್ತಾ ಇದೆ? ಆತನನ್ನು ನೋಡುವಂಥ ಹಂಬಲ, ಕಾತುರತೆ ನನ್ನದು ನಿಮ್ಮದು ಆಗಿದೆಯೋ? ಆತನ ಬರುವಿಕೆಗಾಗಿ ನೀವು ಸಿದ್ಧಗೊಂಡಿದ್ದೇವೋ? ಆತನನ್ನು ಎದುರುಗೊಳ್ಳುವುದಕ್ಕಾಗಿ ನಮ್ಮನ್ನು ನಾವು ಸಿದ್ಧಪಡಿಸಿಕೊಳ್ಳುತ್ತಿದ್ದೇವೋ? ಆಲೋಚನೆ ಮಾಡೋಣ. ಇನ್ನು 2ನೇ ವಿಚಾರದಲ್ಲಿ ನಾವು ನೋಡುವಂಥದ್ದು, ಪುನರ್ತಿತ ಯೇಸು ನಮ್ಮನ್ನು ಸಮಾಧಾನ ಪಡಿಸುವ ಆತನಾಗಿದ್ದಾನೆ. ಪುನರ್ತಿತ ಯೇಸು ನಮ್ಮನ್ನು ಸಮಾಧಾನ ಪಡಿಸುವ ಆತನಾಗಿದ್ದಾನೆ. ಜೀಸಸ್ ಗಿವ್ಸ್ ಅಸ್ ಪೀಸ್. ಯೇಸುವಿಗೆ ಕೊಡಲ್ಪಟ್ಟಂಥ ಬೇರೆ ಬೇರೆ ಬಿರುದುಗಳನ್ನು ನಾವು ನೋಡುವುದಾದರೆ ಅದರಲ್ಲಿ ಉಲ್ಲೇಖವಾಗಿರುವಂಥದ್ದು, ಆತನು ಸಮಾಧಾನದ ಪ್ರಭು, ಶಾಂತಿಯ ಅರಸ. ಅದರಿಂದ ಈ ವಿಚಾರದಲ್ಲಿ ನಾವು ನೋಡಬೇಕಾದ್ರೆ ಶಾಲೋಮ್, ಇಲ್ಲವೇ ಇಡೀ ಒಂದು ಶಾಂತಿಯ ಸಮಾಧಾನದ ಆ ಒಂದು ಸ್ಥಿತಿಯನ್ನು ತರುವುದಕ್ಕಾಗಿ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದ ಆತನು ಆಗಿದ್ದಾನೆ. ಸಮಾಧಾನ, ಶಾಂತಿ ಎಂಬುವಂಥದ್ದು ಮನುಷ್ಯರಿಗೆ ಈ ಲೋಕದ ಪ್ರಯಾಣದಲ್ಲಿ ಬೇಕಾಗಿರುವಂಥದ್ದು. ನಮ್ಮ ಇಡೀ ಜೀವಿತವನ್ನು ನಾವು ನೋಡುವುದಾದರೆ ಸಕಲ ಐಶ್ವರ್ಯಗಳಿದ್ದಾಗಿಯೂ ಸಮಾಧಾನ ಎಂಬುದು ಇಲ್ಲದಿದ್ದಲ್ಲಿ ನಮ್ಮ ಜೀವಿತಕ್ಕೆ ಯಾವುದೇ ರೀತಿಯಾದಂಥ ಒಂದು ಪ್ರಯೋಜನವೂ ಇಲ್ಲದಾಗಿರುವಂಥದ್ದನ್ನು ನಾವು ಕಾಣುತ್ತೇವೆ ಪ್ರಿಯರೇ. ಪುನರ್ತಿತ ಕರ್ತ ತನ್ನ ಶಿಷ್ಯ ಮಂಡಳಿಗೆ ತನ್ನನ್ನು ಪ್ರಕಟಪಡಿಸಿಕೊಂಡಾಗ ಅವರಿಗೆ ಸಮಾಧಾನ ನೀಡುತ್ತಾನೆ. ನಿಮಗೆ ಸಮಾಧಾನವಾಗಲಿ, ಪೀಸ್ ಬಿ ವಿತ್ ಯು ಎಂಬುದಾಗಿ ಹೇಳುವಂಥ ಆತನ ಮಾತಿನಲ್ಲಿ ಭಯ ತುಂಬಿದ ವಾತಾವರಣದಲ್ಲಿ ನಿಮಗೆ ಸಮಾಧಾನವಾಗಲಿ. ವಚನ 19. ವಚನ 21ಕ್ಕೆ ಬರುವಾಗ ಯಾವಾಗ ಅವರು ಸಂತೋಷಗೊಂಡರೋ ಅವರಿಗೆ ಹೇಳುವಂಥ ಮಾತು ನಿಮಗೆ ಸಮಾಧಾನವಾಗಲಿ ಎಂಬುದಾಗಿ. ಇನ್ನು ಅದೇ ರೀತಿಯಾಗಿ ಎಲ್ಲ ವಿಚಾರಗಳನ್ನು ನಾವು ಮುಂದುವರಿಸಿಕೊಂಡು ನೋಡುವುದಾದರೆ ಯೇಸು ತಾನೇ ಹೇಳಿರುವಂಥ ಮಾತು, ಶಾಂತಿಯನ್ನು ನಿಮಗೆ ಬಿಟ್ಟು ಹೋಗುತ್ತೇನೆ, ನನ್ನಲ್ಲಿರುವಂಥ ಶಾಂತಿಯನ್ನು ನಿಮಗೆ ಕೊಡುತ್ತೇನೆ ಎಂಬುದಾಗಿ ಹೇಳಿದಂಥ ಆತನ ಮಾತುಗಳನ್ನು ನಾವು ಆಲೋಚನೆ ನೋಡುವುದಾದರೆ ಯೇಸು ಕ್ರಿಸ್ತ ನಿಜವಾಗಿ ಸಮಾಧಾನ ಕರ್ತೃವಾಗಿದ್ದಾನೆ. 1ನೇ ಕೊರಿಂಥ 14ನೇ ಅಧ್ಯಾಯ ಅದರ 33ನೇ ವಚನ ಭಾಗದಲ್ಲಿ ನಾವು ನೋಡುವ ಪ್ರಕಾರವಾಗಿ ನಮ್ಮ ದೇವರು ಸಮಾಧಾನಕ್ಕೆ ಕಾರಣನೇ ಹೊರತು ಗಲಿಬಿಲಿಗೆ ಕಾರಣನಲ್ಲ ಎಂಬುವಂಥ ಮಾತು ಅಲ್ಲಿ ಸ್ಪಷ್ಟವಾಗಿ ಬರೆಯಲ್ಪಟ್ಟದ್ದು ಆಗಿದೆ ಪ್ರಿಯರೇ. ಇನ್ನು ಓದಿ ಕೇಳಿದಂಥ ಈ ದಿವಸದ ಮತ್ತೊಂದು ಪತ್ರಿಕಾ ಭಾಗ
ಕೊಲೆಸಿದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ ವಚನ 19 ಮತ್ತು 20 ಅಲ್ಲಿ ಹೇಳುವಂಥದ್ದು ಏನಂತ ಹೇಳಿದರೆ, ಅಲ್ಲಿ ಸುಂದರವಾಗಿ ಬರೀತದೆ, ತಂದೆಯಾದ ದೇವರು ಆತನಲ್ಲಿ ತನ್ನ ಸರ್ವ ಸಂಪೂರ್ಣತೆಯು ವಾಸವಾಗಿರಬೇಕೆಂತಲೂ ಆತನು ಶಿಲುಬೆಯ ಮೇಲೆ ಸುರಿಸಿದಂಥ ರಕ್ತದಿಂದ ತಾನು ಸಮಾಧಾನವನ್ನು ಉಂಟು ಮಾಡಿ ಭೂಪರಲೋಕಗಳಲ್ಲಿರುವ ಸಮಸ್ತವನ್ನು ಆತನ ಮೂಲಕ ತನಗೆ ಸಂಧಾನಪಡಿಸಿಕೊಳ್ಳಬೇಕೆಂತಲೂ ನಿಷ್ಕರ್ಷೆ ಮಾಡಿದನು ಎಂಬುವಂಥ ಮಾತು. ಹೌದು ಪ್ರಿಯರೇ, ದೇವರು ಕ್ರಿಸ್ತನಲ್ಲಿ ಆತನು ಶಿಲುವೆಯ ಮೇಲೆ ಸುರಿಸಿದಂಥ ರಕ್ತದಿಂದ ಸಮಾಧಾನವನ್ನು ಉಂಟು ಮಾಡಿದ್ದಾನೆ. ಸಂಧಾನ ಕಾರ್ಯವನ್ನು ಆತನು ಮಾಡಬೇಕೆಂದಿರುವವನು, ರಿಕನ್ಸಿಲೇಷನ್ಗೆ ಆತನು ನಮ್ಮನ್ನು ತರೆಯುವ ಆತನಾಗಿದ್ದಾನೆ. ಇಂದಿನ ಭಯಗ್ರಸ್ತ ವಾತಾವರಣದಲ್ಲಿ, ಗಲಿಬಿಲಿಯ ಪರಿಸ್ಥಿತಿಯಲ್ಲಿ ನಾವಿರಬೇಕಾದ್ರೆ ದೇವರು ನಮಗೆ ಈ ದಿವಸದಲ್ಲಿ ಕೂಡ ಕ್ರಿಸ್ತನ ಮೂಲಕ ಸಮಾಧಾನವನ್ನು, ಶಾಂತಿಯನ್ನು ಕೊಡುವ ಆತನಾಗಿದ್ದಾನೆ. ಲೋಕವು ಕೊಡಲಾರದ ರೀತಿಯಲ್ಲಿ ಆತನು ಎಲ್ಲ ಗ್ರಹಿಕೆಯನ್ನು ಮೀರುವಂಥ ಆ ದೈವ ಸಮಾಧಾನವನ್ನು ನಮಗೆ ಕ್ರಿಸ್ತನ ಮೂಲಕವಾಗಿ ನೀಡುವ ಆತನು ಆಗಿದ್ದಾನೆ. ಇನ್ನು ಅದೇ ರೀತಿಯಾಗಿ ನಾವು ಇತರರನ್ನು ಸಮಾಧಾನ ಪಡಿಸಲಿಕ್ಕಾಗುವಂತೆ ಕೂಡ ಆತನು ನಮ್ಮನ್ನು ತನ್ನ ಒಂದು ಸೇವಾ ನಿಯೋಗದಲ್ಲಿ ಬಳಸಿಕೊಳ್ಳುವ ಆತನು ಆಗಿದ್ದಾನೆ. ಪ್ರಿಯರೇ, ಮತ್ತಾಯನ ಸುವಾರ್ತೆ 5ನೇ ಅಧ್ಯಾಯ ಅದರ 9ನೇ ವಚನದಲ್ಲಿ ಹೇಳುವಂಥ ಮಾತು, ಸಮಾಧಾನ ಪಡಿಸುವವರು ಧನ್ಯರು, ಅವರು ದೇವರ ಮಕ್ಕಳು ಅನ್ನಿಸಿಕೊಳ್ಳುವರು ಎಂಬುದಾಗಿ. ಅದರಿಂದ ಈ ಸಮಾಧಾನ, ಕ್ರಿಸ್ತನಿಂದ ಸಿಗುವಂಥ ಈ ಅಮೂಲ್ಯವಾದಂಥ ಈ ಶಾಂತಿ, ಸಮಾಧಾನ ಅದು ನಮ್ಮೆಲ್ಲರದು ಆಗಿರಲೆಂಬುದಾಗಿ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಇನ್ನು 3ನೇ ವಿಚಾರದಲ್ಲಿ ನಾವು ಬರಬೇಕಾದ್ರೆ, ಪುನರುತ್ಥಿತ ಕರ್ತ ಸಮಾಧಾನವನ್ನು, ಸಂತೋಷವನ್ನು ನೀಡುವಂಥ ಈ ಪುನರುತ್ಥಿತ ಕರ್ತನ ಕುರಿತಾಗಿ ನಿಮ್ಮ ಅರಿಕೆ ಏನು? ವಾಟ್ ಈಸ್ ಅವರ್ ಕನ್ಫೆಷನ್? ನಮ್ಮ ಅರಿಕೆ ಏನಾಗಿದೆ ಪ್ರಿಯರೇ? ವಾಟ್ ಈಸ್ ಮೈ ಎಫರ್ಮೇಷನ್ ಆಫ್ ಫೇತ್? ಇಲ್ಲವೇ ನಮ್ಮ ಆ ನಂಬಿಕೆಯ ದೃಢಪಡಿಸುವಿಕೆ ಏನಾಗಿದೆ? ಪುನರುತ್ಥಿತ ಕರ್ತನ ದರ್ಶನ ಮೊದಲ ಸಲ ಆದಾಗ ತೋಮನಿಗೆ ಆ ಒಂದು ಅವಕಾಶ ಅದು ಸಿಗದೇ ಇರುವಂತಹ ಸ್ಥಿತಿ. ಆತನು ವಂಚಿತನಾಗುತ್ತಾನೆ, ಅದರಿಂದ ನಿರಾಶೆಗೊಳ್ಳುತ್ತಾನೆ. ಹೌದು, ಶಿಷ್ಯಗಣಕ್ಕೆ ಯೇಸುವಿನ ದರ್ಶನ ಅಲ್ಲಿ ಆಯಿತು, ತನ್ನ ಯಜಮಾನನ ದರ್ಶನ ಅಲ್ಲಿ ಆಯಿತು ಎಂಬುವಂಥ ವಿಚಾರ ಆತನಿಗೆ ತಿಳಿದು ಬಂದಾಗ ಆತನು ಹೇಳುವಂಥ ಮಾತು ಏನಂತ ಹೇಳಿದರೆ, ನಾವು ಸ್ವಾಮಿಯನ್ನು ನೋಡಿದ್ದೇವೆಂದು ಅವನಿಗೆ ಹೇಳಿದಾಗ, ನಾನು ಆತನ ಕೈಗಳಲ್ಲಿ ಮೊಳೆಗಳಿಂದ ಆದ ಗಾಯವನ್ನು ನೋಡಿ ಆ ಮೊಳೆಯ ಗಾಯದಲ್ಲಿ ನನ್ನ ಬೆರಳನ್ನಿಟ್ಟು ಆತನ ಪಕ್ಕೆಯಲ್ಲಿ ನನ್ನ ಕೈಯನ್ನು ಹಾಕಿದರೆ ಹೊರತು ನಿಮ್ಮ ಮಾತನ್ನು ನಂಬುವುದೇ ಇಲ್ಲ ಎಂಬುದಾಗಿ ಆತನು ಹೇಳುವಂಥ ಮಾತು. ಆತನ ಈ ಒಂದು ವಿಚಾರವನ್ನು ನಾವು ನೋಡುವುದಾದರೆ, ಸಾಕ್ಷಿ ಪುರಾವೆಗಳ ಮೇಲೆ ಆಧಾರಗೊಂಡು ತನ್ನ ಜೀವಿತವನ್ನು ಮಾಡುತ್ತಿದ್ದವನು ಯೇಸುವಿನ ಕೈ ಮತ್ತು ಪಕ್ಕೆಯ ಗಾಯಗಳನ್ನು ನೋಡದ ಹೊರತು ನಂಬುವುದಿಲ್ಲ ಎಂದಾಗಿ ಹೇಳಬೇಕಾದ್ರೆ, ಬಹುಶಃ ಸೀಯಿಂಗ್ ಈಸ್ ಬಿಲೀವಿಂಗ್, ನೋಡುವುದರ ಮೂಲಕವಾಗಿಯೇ ನಂಬುವಂಥದ್ದು ಎಂಬುವಂಥದ್ದನ್ನು ಆತನಲ್ಲಿ ತೋರಿಸಿಕೊಡುವ ಆತನಾಗಿದ್ದಾನೆ. ನಮ್ಮಲ್ಲಿ ಕೂಡ ಹೆಚ್ಚಿನವರಿಗೆ ಅಂಥ ಒಂದು ವ್ಯಕ್ತಿತ್ವವಿರಬಹುದು. ಕೇಳಿದ ಮಾತುಗಳನ್ನು ನಂಬುವುದಲ್ಲ, ಬದಲಾಗಿ ನಾನು ಸ್ವತಃ ನನ್ನ ಕಣ್ಣಾರೆ ಅದನ್ನು ನೋಡುವುದಾದರೆ ಮಾತ್ರ ನಂಬುತ್ತೇನೆ ಎಂಬುದಾಗಿ. ಇನ್ನೂ ಹೆಚ್ಚಿನದಾಗಿ ಒಂದು ಮಾತು ಈ ರೀತಿಯಾಗಿದ್ದೆ, ಪ್ರತ್ಯಕ್ಷ ನೋಡಿದರೂ ಪ್ರಮಾಣಿಸಿ ನೋಡು ಎಂಬುದಾಗಿ. ಅದರಿಂದ ಈ ತೋಮನ ವಿಚಾರದಲ್ಲಿ ನಾವು ನೋಡಬೇಕಾದ್ರೆ ಆತನು ಸ್ವತಃ ಪ್ರಮಾಣಿಸಿ ಯೇಸುವಿನ ಗಾಯಗಳನ್ನು ತಾನು ಪರಿಶೋಧಿಸಿದ ನಂತರದಲ್ಲಿ ನಂಬುತ್ತೇನೆಂಬುವ ವಿಚಾರಗಳು ಆತನ ಮನಸ್ಸಿನಲ್ಲಿ ಬಂದಿರಬಹುದು. ಇದಕ್ಕೆ ಒಂದು ಕಾರಣ ಇಲ್ಲ, ಬೇರೆ ಬೇರೆ ರೀತಿಯಾದಂಥ ಕಾರಣಗಳು ಇದ್ದಿರಬಹುದು ಪ್ರಿಯರೇ. ಯೇಸು ತಾನೇ ಒಂದು ಸಂದರ್ಭದಲ್ಲಿ ಹೇಳಿದಂಥ ಮಾತು ಮತ್ತಾಯನ ಸುವಾರ್ತೆ 24ನೇ ಅಧ್ಯಾಯದಲ್ಲಿ ಬರೆದಿರುತ್ತದೆ. ಅಲ್ಲಿ ಈ ರೀತಿಯಾಗಿ ಹೇಳ್ತದೆ, ಆಗ ಯಾರಾದರೂ ನಿಮಗೆ ಈಗ ಕ್ರಿಸ್ತನು ಇಲ್ಲಿದ್ದಾನೆ, ಅಗೋ ಅಲ್ಲಿದ್ದಾನೆ ಎಂದು ಹೇಳಿದರೆ ನಂಬಬೇಡಿರಿ. ಸುಳ್ಳು ಕ್ರಿಸ್ತರು, ಸುಳ್ಳು ಪ್ರವಾದಿಗಳು ಎದ್ದು ಸಾಧ್ಯವಾದರೆ ದೇವರಾದುಕೊಂಡವರನ್ನು ಸಹ ಮೋಸಗೊಳಿಸುವುದಕ್ಕೋಸ್ಕರ ದೊಡ್ಡ ದೊಡ್ಡ ಸೂಚಕ ಕಾರ್ಯಗಳನ್ನು, ಅದ್ಭುತ ಕಾರ್ಯಗಳನ್ನು ಮಾಡಿ ತೋರಿಸುವರು. ಈಗ ನಿಮಗೆ ಮುಂದಾಗಿ ಹೇಳಿದ್ದೇನೆ, ಆದ ಕಾರಣ ಯಾರಾದರೂ ನಿಮಗೆ ಹಾಗೂ ಕ್ರಿಸ್ತನ ಅಡವಿಯಲ್ಲಿದ್ದಾನೆಂದು ಹೇಳಿದರೆ ಹೊರಟು ಹೋಗಬೇಡಿರಿ. ಈಗ ಕೋಣೆಗಳಲ್ಲಿದ್ದಾನೆಂದು ಹೇಳಿದರೆ ನಂಬಬೇಡಿರಿ. ಹೇಗೆ ಮಿಂಚು ಮೂಡಣದಲ್ಲಿ ಹುಟ್ಟಿ ಪಡವಣದವರೆಗೂ ಕಾಣಿಸ್ತದೆಯೋ ಹಾಗೆ ಮನುಷ್ಯಕುಮಾರನ ಪ್ರತ್ಯಕ್ಷತೆಯೂ ಇರುವುದು ಎಂಬುವಂಥ ಮಾತು ಬಹುಶಃ ತೋಮನ ಆ ಒಂದು ಮನಸ್ಸಿಗೆ ಆ ಸಂದರ್ಭದಲ್ಲಿ ಬಂದಿರಬಹುದು. ಆದರೆ ಯಾವಾಗ ಒಂದು ವಾರದ ನಂತರ ಪುನರುತ್ಥಿತ ಕರ್ತನ ದರ್ಶನ ತೋಮನಿಗೆ ಸ್ವತಃವಾಗಿ ಆಗುತ್ತದೋ ಆಗ ಆತನ ಅರಿಕೆ ಅಲ್ಲಿ ವಿಶೇಷವಾದದ್ದು ಪ್ರಿಯರೇ. ನನ್ನನ್ನು ನೋಡು, ನನ್ನನ್ನು ನಂಬು ಎಂಬುದಾಗಿ ಹೇಳಿದಂಥ ಯೇಸುವಿನ ಮಾತುಗಳನ್ನು ಆತ ಹೇಳಿದಾಗ ಆತನು ಆ ಒಂದು ತನ್ನ ಅರಿಕೆಯನ್ನು, ಯೇಸುವಿನ ಕುರಿತಾದಂಥ ಅರಿಕೆಯನ್ನು ಆತನು ತನ್ನದನ್ನಾಗಿಸ್ತಾನೆ. ಈ ಪರ್ಸನಲೈಸ್ಡ್ ಹಿಸ್ ಫೇತ್. ಆತನು ಆ ನಂಬಿಕೆಯನ್ನು ತನ್ನ ಸ್ವತವನ್ನಾಗಿಸ್ತಾನೆ. ಪುನರುತ್ಥಿತ ಕರ್ತನ ಕುರಿತಾಗಿ ಇದು ಇರುವಂಥ ಮೊದಲ ಅರಿಕೆ ಮತ್ತು ಆರಾಧನೆ ಇದು ಆಗಿರುತ್ತದೆ ಪ್ರಿಯರೇ. ಯೇಸು ಸತ್ತ ನಂತರ ಶಿಷ್ಯ ಮಂಡಳಿಗೆ ಕಾಣಿಸಿಕೊಂಡಾಗ ಶಿಷ್ಯ ಮಂಡಳಿಯಲ್ಲಿ ತೋಮನು ಮೊದಲನೇದಾಗಿ ಆ ಕ್ರಿಸ್ತನು ಯಾರು ಎಂಬುದಾಗಿ ಅರಿಕೆ ಮಾಡಿದಾತ ಮತ್ತು ಆತನನ್ನು ಆರಾಧಿಸಿದ ಆತನಾಗಿದ್ದಾನೆ. ಮೈ ಲಾರ್ಡ್, ಮೈ ಗಾಡ್,
ನನ್ನ ಸ್ವಾಮಿ, ನನ್ನ ದೇವರು ಎಂಬುದಾಗಿ ನಾವು ನೋಡಬೇಕಾದ್ರೆ ಲಾರ್ಡ್ ಇದಕ್ಕಿರುವಂಥ ಬೇರೆ ಬೇರೆ ರೀತಿಯಾದಂಥ ಅರ್ಥ ವಿವರಣೆ, ಒಡೆಯ, ಮಾಲೀಕ, ಯಜಮಾನ, ದಣಿ, ಪ್ರಭು, ಸ್ವಾಮಿ ಎಂಬ ಅರ್ಥಗಳು ಇವೆ. ಅದುನಾ ಎಂಬುದಾಗಿ ಇಬ್ರು ಭಾಷೆಯಲ್ಲಿ ಅದು ಉಲ್ಲೇಖಿತವಾದರೆ ಕುರಿಯೋಸ್ ಎಂಬುದಾಗಿ ಗ್ರೀಕ್ ಭಾಷಾಂತರವಾಗಿ ಮೂಡಿಬರುತ್ತದೆ. ಕೇವಲ ಮಹತ್ ಕಾರ್ಯಗಳನ್ನು, ಅದ್ಭುತ ಕಾರ್ಯಗಳನ್ನು ಮಾತ್ರವೇ ನೋಡಿ ಆ ಮೂಲಕವಾಗಿ ಯೇಸುವಿನ ಮೇಲೆ ನಂಬಿಕೆ ಇಟ್ಟಂಥ ವ್ಯಕ್ತಿ ತೋಮನಲ್ಲ. ತಾನು ಸ್ವತಃ ಯೇಸುವಿನೊಂದಿಗೆ ಇದ್ದುಕೊಂಡು ಆತನ ಮೂಲಕ ಕಲಿತಂಥ ಅನೇಕ ವಿಚಾರಗಳನ್ನು ಆ ಸಂದರ್ಭದಲ್ಲಿ ಆತನು ತನ್ನ ನೆನಪಿಗೆ ತಂದುಕೊಂಡವನಾಗಿ ಪೂರ್ತಿಯಾಗಿ ತನ್ನನ್ನು ಶರಣಾಗತಗೊಳಿಸುತ್ತಾನೆ. ಪುನರ್ತಿತ್ತ ಕರ್ತನ ಮುಂದೆ ತನ್ನನ್ನು ತಾನು ತಗ್ಗಿಸಿಕೊಳ್ಳುತ್ತಾನೆ. ಆದರೆ ಯೇಸು ಹೇಳಿದಂಥ ಮಾತು, ನೀನು ನೋಡಿದ್ದರಿಂದ ನಂಬಿದಿ, ನೋಡದೆ ನಂಬಿದವರು ಧನ್ಯರು ಎಂಬುದಾಗಿ. ನೀನು ನೋಡಿದ್ದರಿಂದ ನಂಬಿದಿ, ನೋಡದೆ ನಂಬುವವರು ಧನ್ಯರು ಎಂಬುದಾಗಿ ಆತನು ಹೇಳುವಂಥ ಮಾತು. 2 ಕೊರಿಂಥ 5ನೇ ಅಧ್ಯಾಯ ವಚನ 7ರಲ್ಲಿ ಬರುವಂಥ ಒಂದು ಸುಂದರವಾದ ಮಾತು, ನಾವು ನೋಡುವವರಾಗಿ ನಡೆಯದೆ ನಂಬುವವರಾಗಿ ನಡೆಯುತ್ತೇವೆ ಎಂಬುದಾಗಿ. ವಿ ವಾಕ್ ಬೈ ಫೇತ್ ನಾಟ್ ಬೈ ಸೈಟ್ ಎಂಬುದಾಗಿ ಹೇಳುವಂಥ ಮಾತಿನಲ್ಲಿ ದೇವರ ಮೇಲೆ ಇಟ್ಟಿರುವಂಥ ನಮ್ಮ ನಂಬಿಕೆಯನ್ನು ಅದು ಮತ್ತಷ್ಟು ದೃಢಪಡಿಸುವಂಥದಕ್ಕೆ ನಡೆಸುವಂಥದ್ದು ಪ್ರಿಯರೇ. ಇನ್ನು ಅದೇ ರೀತಿಯಾಗಿ ಇಬ್ರಿಯ ಗ್ರಂಥಕರ್ತನ ಹೇಳುವಂಥ ಮಾತು 11ನೇ ಅಧ್ಯಾಯ ಅದರ 6ನೇ ವಚನದಲ್ಲಿ ಹೇಳುತ್ತದೆ, ನಂಬಿಕೆ ಇಲ್ಲದೆ ದೇವರನ್ನು ಮೆಚ್ಚಿಸುವುದು ಅಸಾಧ್ಯ ಎಂಬುದಾಗಿ. ನಂಬಿಕೆ ಇಲ್ಲದೆ ದೇವರನ್ನು ಮೆಚ್ಚಿಸುವಂಥದ್ದು ಅಸಾಧ್ಯ. ಇಟ್ ಈಸ್ ಇಂಪಾಸಿಬಲ್ ಟು ಪ್ಲೀಸ್ ಗಾಡ್ ವಿದೌಟ್ ಫೇತ್ ಎಂಬುದಾಗಿ. ಅದರಿಂದ ನಿನ್ನ ನಂಬಿಕೆ ಏನಾಗಿದೆ? ದೇವರನ್ನು ಮೆಚ್ಚಿಸುವಂಥದ್ದಾಗಿಯೋ, ದೇವರನ್ನು ಮತ್ತೊಮ್ಮೆ ನಮ್ಮ ಜೀವಿತದಲ್ಲಿ ಆತನು ನನ್ನ ಕರ್ತ, ನನ್ನ ಸ್ವಾಮಿ, ನನ್ನ ಒಡೆ ಎಂಬುದಾಗಿ ಅಂಗೀಕಾರವನ್ನು ಮಾಡಿಕೊಂಡು ಅದರ ಮೂಲಕವಾಗಿ ನಮ್ಮ ಜೀವಿತವನ್ನು ನಡೆಸುವಂಥದ್ದಕ್ಕಾಗಿ ಇದೆಯೋ ಆಲೋಚನೆ ಮಾಡಿಕೊಳ್ಳೋಣ. ಇಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯದಲ್ಲಿ ನಾವು ನೋಡುವಂಥ ಒಂದು ಸುಂದರವಾದಂಥ ವ್ಯಾಖ್ಯಾನ ನಂಬಿಕೆಯ ಕುರಿತು ಹೇಳುವಂಥದ್ದು, ನಂಬಿಕೆಯು ನಾವು ನಿರೀಕ್ಷಿಸುಗಳ ವಿಷಯವಾಗಿ ಭರವಸೆದಿಂದಿರುವುದು, ಕಣ್ಣಿಗೆ ಕಾಣದವುಗಳನ್ನು ನಿಜವೆಂದು ತಿಳಿದುಕೊಳ್ಳುವುದು ಆಗಿದೆ ಎಂಬುದಾಗಿ. ದೇವರನ್ನು ನಾವು ನಮ್ಮ ಕಣ್ಣುಗಳಿಂದ ನೋಡಲು ಸಾಧ್ಯವಿಲ್ಲ, ಆತನ ಅಗೋಚರ. ಆದರೆ ಆತನ ಪ್ರಸನ್ನತೆ ಯಾವಾಗಲೂ ನಮ್ಮ ಜೊತೆ ಇರುವಂಥದ್ದು ಪ್ರಿಯರೇ. ಆತನು ದಿನಾಲೂ ನಮ್ಮನ್ನು ನಡೆಸ್ತಾನೆ. ಭಯದ ವಾತಾವರಣವಿರಬಹುದು, ಸಂತೋಷದ ಗಳಿಗೆ ಇರಬಹುದು, ಪ್ರತಿಯೊಂದು ಸಂದರ್ಭದಲ್ಲಿ, ಪ್ರತಿಯೊಂದು ಕಾಲದಲ್ಲಿ, ಪ್ರತಿಯೊಂದು ವಿಚಾರದಲ್ಲಿ, ಪ್ರತಿಯೊಂದು ಸಂದಿಗ್ಧ ಪರಿಸ್ಥಿತಿಗಳಲ್ಲಿ ನಮ್ಮನ್ನು ನಡೆಸುವಂಥ ದೇವರು ನಮ್ಮ ಜೊತೆ ಇದ್ದಾನೆ. ಈ ನಿರೀಕ್ಷೆ, ಈ ರೀತಿಯಾದಂಥ ವಿಶ್ವಾಸ ನಮ್ಮದಾಗಿರುವುದಾದರೆ, ಹೌದು, ಈ ದಿವಸಗಳಲ್ಲಿ ಕೂಡ ನಾವು ದೇವರಿಗೆ ನನ್ನ ಸ್ವಾಮಿ, ನನ್ನ ದೇವರು ಎಂಬುದಾಗಿ ಹೇಳಿಕೊಳ್ಳಲು ಅರಿಕೆ ಮಾಡಲು ಸಾಧ್ಯವಾಗುತ್ತದೆ. ಒಂದು ಸುಂದರವಾದಂಥ ಕಥನ ಈ ರೀತಿಯಾಗಿರುತ್ತದೆ. ಒಂದು ದೇಶದಲ್ಲಿ ಒಬ್ಬ ಅರಸ ಇದ್ದ. ಆತನು ತನ್ನ ಜನರ ಎಲ್ಲ ಒಂದು ರೀತಿಯಾದಂಥ ಪ್ರಶ್ನೆಗಳಿಗೆ, ಅವರ ಸಮಸ್ಯೆಗಳಿಗೆ ಆತನು ಪರಿಹಾರ ನೀಡುವುದಕ್ಕಾಗಿ ದಿನಾಲು ಅವರನ್ನು ಸಂಧಿಸುತ್ತಿದ್ದ. ಅವರಿಗೆ ಬೇಕಿದಾದಂಥ ಎಲ್ಲ ರೀತಿಯ ಪರಿಹಾರಗಳನ್ನು ಕೊಡುವುದಕ್ಕಾಗಿ ಆತನು ಪ್ರಯತ್ನಿಸುತ್ತಿದ್ದ. ಇದೇ ರೀತಿಯಾಗಿ ಆತನು ದಿನಾಲು ಮಾಡುತ್ತಿರಬೇಕಾದ್ರೆ ಆತನ ಆ ಒಂದು ಕೋಣೆಯ ಎದುರಿನಲ್ಲಿ ಒಂದು ಪ್ರಕೃತಿಯ ಚಿತ್ರ ಅದು ಯಾವಾಗಲೂ ತೂಗ ಹಾಕಲ್ಪಟ್ಟಿತ್ತು. ಅದನ್ನು ನೋಡಿ ಆ ರಾಜನಿಗೆ ಒಂದು ರೀತಿಯಾದಂಥ ಒಂದು ಸಮಾಧಾನ ಆಗ್ತಾ ಇತ್ತು. ಒಂದು ದಿವಸ ಬಲವಾದ ಗಾಳಿ ಬೀಸುವುದರ ಮೂಲಕವಾಗಿ ಆ ಪ್ರಕೃತಿಯ ಚಿತ್ರ ಅಲ್ಲಿ ಹಾಕಲ್ಪಟ್ಟದ್ದು ಅದು ಕೆಳಗೆ ಬಿದ್ದು ಒಡೆದು ಚೂರು ಚೂರು ಆಗ್ತದೆ. ಬಹಳ ದುಃಖ ಆಗ್ತದೆ. ಆದರೆ ಒಬ್ಬ ವ್ಯಕ್ತಿ ಬಂದು ಅರಸನಿಂದ ಅನುಮತಿಯನ್ನು ಪಡೆದು ನಾನು ಇವುಗಳನ್ನು ತೆಗೆದುಕೊಂಡು ಹೋಗುತ್ತೇನೆ ಎಂಬುದಾಗಿ ಪ್ರತಿಯೊಂದು ಚೂರುಗಳನ್ನು ಆತನು ಒಟ್ಟಾಗಿ ಸೇರಿಸಿ ಅದನ್ನು ತೆಗೆದುಕೊಂಡು ಹೋಗುತ್ತಾನೆ. ಈ ಸಂದರ್ಭಗಳಲ್ಲಿ ರಾಜನಿಗೆ ಬಹಳದ ರೀತಿಯಲ್ಲಿ ಆ ಒಂದು ಚಿತ್ರ ಏನೋ ಅಲ್ಲಿಂದ ಒಂದು ಮಿಸ್ ಆಗಿದೆ, ತನಗೆ ಅಲ್ಲಿ ಒಂದು ಸಿಗುತ್ತಿದ್ದಂಥ ಸಮಾಧಾನ ಆ ಸ್ಥಳದಿಂದ ನನಗೆ ಸಿಗುತ್ತಿಲ್ಲ ಎಂಬುವಂಥ ವಿಚಾರಗಳು ಬರಬೇಕಾದ್ರೆ ಕೆಲವು ದಿವಸಗಳ ನಂತರ ಆ ವ್ಯಕ್ತಿ ಬಂದು ಮತ್ತೊಮ್ಮೆ ಆ ಚಿತ್ರವನ್ನು ಅರಸನಿಗೆ ಕೊಡುತ್ತಾನೆ. ಅರಸನಿಗೆ ಖುಷಿ ಆಗ್ತದೆ. ಯಾಕಂತ ಹೇಳಿದರೆ ಆತನು ಅದನ್ನು ಮತ್ತೊಮ್ಮೆ ಒಳ್ಳೆಯ ರೀತಿಯಲ್ಲಿ ಜೋಡಿಸಿ ಅದನ್ನು ಇನ್ನಷ್ಟು ಚಂದವಾಗಿಸಿ ಆತನು ಅರಸನಿಗೆ ತಂದು ಕೊಡುತ್ತಾನೆ. ಅರಸನು ಕೇಳುತ್ತಾನೆ, ಇದರ ಹಿಂದಿರುವಂಥ ರಹಸ್ಯ ಏನು? ಒಡೆದು ಚೂರು ಚೂರಾದಂಥ ಈ ಒಂದು ಚಿತ್ರವನ್ನು ನೀನು ಹೇಗೆ ಜೋಡಿಸಿದೆ ಎಂಬುದಾಗಿ ಆತನು ಪ್ರಶ್ನೆ ಮಾಡುವಲ್ಲಿ ಆ ವ್ಯಕ್ತಿ ಹೇಳುವಂಥದ್ದು, ಒಂದು ವಿಶೇಷವಾದಂಥ ರಕ್ತದ ಅಂಟಿನ ಮೂಲಕವಾಗಿ ನಾನು ಅದನ್ನು ಜೋಡಿಸಿದ್ದೇನೆ ನನ್ನ ಒಡೆಯ. ಆ ಒಂದು ವಿಶೇಷವಾದ ರಕ್ತದ ಮೂಲಕವಾಗಿ ಇದು ಮತ್ತೊಮ್ಮೆ ಅಂಟಿಕೊಳ್ಳಿಕ್ಕೆ ಸಾಧ್ಯವಾಯಿತು ಎಂಬುದಾಗಿ ಆತನು ಹೇಳಬೇಕಾದ್ರೆ ರಾಜನಿಗೆ ಬಹಳ ಸಂತೋಷವಾಗಿ ಆತನಿಗೆ ಆ ವ್ಯಕ್ತಿಗೆ ಬಹಳ ಬಹುಮಾನಗಳನ್ನು ಕೊಡುತ್ತಾನೆ. ಹೌದು ಪ್ರಿಯರೇ, ಇನ್ನು ನಿನ್ನ ಜೀವಿತದಲ್ಲಿ ಒಡೆದು ಹೋಗಿರುವಂಥ ಜೀವಿತ ನಿನ್ನದಾಗಿದ್ದರೆ ಅದನ್ನು ಸರಿಪಡಿಸಲು ಕ್ರಿಸ್ತನ ರಕ್ತ ಅದು ನಮ್ಮನ್ನು ಒಂದಾಗಿಸುವಂಥದ್ದು. ಕ್ರಿಸ್ತನ ರಕ್ತ ನಮ್ಮನ್ನು ಸಂಪಾದಿಸುವಂಥದ್ದು ಆಗಿದೆ. ಮೊದಲನೇ ಪೇತ್ರ 1ನೇ ಅಧ್ಯಾಯ ವಚನ 18-19ರಲ್ಲಿ ನಾವು ನೋಡುವ ಪ್ರಕಾರವಾಗಿ, ಬಿಡುಗಡೆ ಆದದ್ದು ಬೆಳ್ಳಿ ಬಂಗಾರ ಮೊದಲಾದ ನಶಿಸಿ ಹೋಗುವಂಥ ವಸ್ತುಗಳಿಂದ ಅಲ್ಲ, ಪೂರ್ಣಾಂಗವಾದ ನಿಷ್ಕಳಂಕ ಯಜ್ಞದ ಕುರಿಯ ರಕ್ತದಿಂದಲೋ ಎಂಬಂತೆ ಕ್ರಿಸ್ತನ ಅಮೂಲ್ಯವಾದ ರಕ್ತದಿಂದಲೇ ಎಂದು ಬಲ್ಲಿರಲ್ಲವೇ? ಹೌದು ಪ್ರಿಯರೇ, ಕ್ರಿಸ್ತನ ರಕ್ತ ಅಮೂಲ್ಯವಾಗಿರುವಂಥದ್ದು. ಅದು ನನಗೂ ನಿನಗೂ ಚೆಲ್ಲಲ್ಪಟ್ಟಿರುವಲ್ಲಿ
ಆ ಕ್ರಿಸ್ತನು ಕ್ರೂಜೆಯ ಮೇಲೆ ಸಾವನ್ನಪ್ಪಿ ಮೃತ್ಯುಂಜಯನಾಗಿ ಸತ್ತು ಎದ್ದು ಬಂದಿರುವಲ್ಲಿ ಇಂದಿಗೂ ಕೂಡ ತನ್ನ ದರ್ಶನವನ್ನು ನನಗೂ ನಿಮಗೂ ನೀಡುವ ಆತನಾಗಿದ್ದಾನೆ. ಆತನ ದರ್ಶನವನ್ನು ಬಯಸುವವರು ನಾವಾಗಿರುವುದಾದರೆ ಆತನ ಮೂಲಕವಾಗಿ ನಮಗೆ ನಮ್ಮ ಜೀವಿತದಲ್ಲಿ ಇಂದಿಗೂ ಕೂಡ ಬಿಡುಗಡೆ ಇದೆ. ಆತನು ತನ್ನ ವಾಕ್ಯವನ್ನು ಯಾವಾಗಲೂ ಪಾಲಿಸುವ ಆತನು, ತನ್ನ ವಾಗ್ದಾನಗಳನ್ನು ನೆರವೇರಿಸುವ ಆತನು ಆಗಿದ್ದಾನೆ. ಕೀರ್ತನೆಗಳ ಪುಸ್ತಕ 93ನೇ ಅಧ್ಯಾಯ ವಚನ 5 ಅಲ್ಲಿ ಬರೆದಿರುವಂಥ ಮಾತು, ಯೆಹೋವನೇ ನಿನ್ನ ಆಜ್ಞೆಗಳು ಬಹು ಖಂಡಿತವಾಗಿದೆ. ಯುವರ್ ಸ್ಟ್ಯಾಟ್ಯೂಟ್ಸ್ ಲಾರ್ಡ್ ಸ್ಟ್ಯಾಂಡ್ ಫರ್ಮ್. ಅದರಿಂದ ದೃಢವಾಗಿರುವಂಥ ಆತನ ಆಜ್ಞೆಗಳನ್ನು ನಾವು ಯಾವಾಗಲೂ ಕೈಕೊಂಡು ನಡೆಯುವುದಾದರೆ ಆತನು ತನ್ನ ಆಜ್ಞೆಗಳನ್ನು ನಮ್ಮ ಜೀವಿತದಲ್ಲಿ ಕೂಡ ನೆರವೇರಿಸುವ ಆತನಾಗಿದ್ದಾನೆ. ಪ್ರಿಯರೇ, ಭಯಗ್ರಸ್ತ ವಾತಾವರಣ ಇದ್ದಂಥ ಆ ಸಂದರ್ಭದಲ್ಲಿ ಶಿಷ್ಯಗಣ ಪುನರ್ತಿತ ಕರ್ತನ ದರ್ಶನ ಪಡೆದು ಸಮಾಧಾನ ಹೊಂದಿದರು, ಸಂತೋಷಪಟ್ಟರು, ಕ್ರಿಸ್ತನನ್ನು ಆರಾಧಿಸಿದರು, ತಮ್ಮ ಅರಿಕೆಗಳನ್ನು ತೋರ್ಪಡಿಸಿದರು. ಪುನರ್ತಿತ ಕರ್ತನ ಇರುವಿಕೆ, ಆತನ ಪ್ರಸನ್ನತೆ ನಮ್ಮ ಜೊತೆ ಇರುವಂಥದ್ದನ್ನು ಅವರು ಅನುಭವ ಮಾಡುವುದರ ಮೂಲಕವಾಗಿ ಹೊಸ ಚೈತನ್ಯ ಹೊಂದಿಕೊಂಡರು, ಹೊಸ ನಿರೀಕ್ಷೆಯೊಂದಿಗೆ ಮುನ್ನಡೆದರು. ಸೌಹಾರ್ದಿಕ ಕಾರ್ಯದಲ್ಲಿ ತಮ್ಮನ್ನು ಇನ್ನಷ್ಟು ಬಲಯುತವಾಗಿ ತಮ್ಮನ್ನು ತೊಡಗಿಸಿಕೊಂಡರು. ಅದರಿಂದ ಇಂದು ನನ್ನ ನಿಮ್ಮ ಜೀವಿತದಲ್ಲಿ ಕ್ರಿಸ್ತನು ದಿನಾಲು ನಮಗೆ ಕೂಡ ದರ್ಶನ ನೀಡುತ್ತಿರುವಲ್ಲಿ ನಾವು ಆತನ ಮೇಲೆ ಇಟ್ಟಿರುವಂಥ ನಮ್ಮ ನಂಬಿಕೆಯನ್ನು ಇನ್ನಷ್ಟು ಆಳವಾಗಿ ಬೇರೂರಿಸಿಕೊಳ್ಳಲು ದೇವರು ನಮಗೆ ಸಹಾಯ ಮಾಡಲಿ ಎಂಬುದಾಗಿ ಆತನಲ್ಲಿ ಬೇಡಿಕೊಳ್ಳೋಣ. ಕ್ರಿಸ್ತನು ಮತ್ತೊಮ್ಮೆ ಬರಲಿಕ್ಕಿದ್ದಾನೆ, ನ್ಯಾಯಾಧಿಪತಿಯಾಗಿ ಬರಲಿಕ್ಕಿದ್ದಾನೆ. ಆಗ ನನ್ನ ನಿನ್ನ ಜೀವಿತದ ಸಿದ್ಧತೆ ಏನಾಗಿದೆ, ಬಂದಾಗ ನನ್ನ ನಿಮ್ಮ ಅರಿಕೆ ಏನಾಗಿದೆ ಎಂಬುವಂಥದ್ದನ್ನು ನಮಗೆ ನಾವೇ ಪ್ರಶ್ನೆ ಮಾಡಿಕೊಳ್ಳೋಣ. ದೇವರು ಈ ವಾಕ್ಯದ ಮೂಲಕವಾಗಿ ನಮ್ಮನ್ನು ನಡೆಸುತ್ತಿರುವಲ್ಲಿ ಇಬ್ರಿಯರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ ವಚನ 2 ಅಲ್ಲಿ ಹೇಳುವಂಥ ಮಾತು, ನಂಬಿಕೆಯನ್ನು ಹುಟ್ಟಿಸುವವನು ಪೂರೈಸುವವನು ಆಗಿರುವಂಥ ಯೇಸು ಕ್ರಿಸ್ತನ ಮೇಲೆ ನಮ್ಮ ದೃಷ್ಟಿಯನ್ನಿಟ್ಟು ನಮಗೆ ನೇಮಕವಾದ ಓಟವನ್ನು ಸ್ಥಿರಚಿತ್ತದಿಂದ ಓಡೋಣ. ಪ್ರಿಯರೇ, ಅದೇ 13ನೇ ಅಧ್ಯಾಯ 8ನೇ ವಚನದಲ್ಲಿ ಬರೆದಿರುವಂಥ ಮಾತು, ಯೇಸು ಕ್ರಿಸ್ತನು ನಿನ್ನೆ ಇದ್ದಾಗೆ ಇವತ್ತು ಇದ್ದಾನೆ, ನಿರಂತರವೂ ಹಾಗೆ ಇರುವನೆಂಬುದಾಗಿ. ಬದಲಾಗದಂಥ ದೇವರು ನಮ್ಮ ಜೊತೆ ಇರಬೇಕಾದ್ರೆ, ಬದಲಾಗದಂಥ ದೇವರನ್ನು ನಾವು ಆರಾಧಿಸುವವರಾಗಿರಬೇಕಾದ್ರೆ, ಬದಲಾಗದಂಥ ಯೇಸು ಕ್ರಿಸ್ತನನ್ನು ನಾವು ನಮ್ಮ ಸ್ವಂತ ರಕ್ಷಕನಾಗಿ ಅಂಗೀಕರಿಸಿರುವಲ್ಲಿ ಈ ಭಯದ ವಾತಾವರಣದಲ್ಲಿ ದೇವರು ನಮಗೆ ಸಮಾಧಾನ ನೀಡಲಿ. ಈ ಸಂತೋಷದ ಸಂದರ್ಭಗಳು ನಮ್ಮ ಜೀವಿತದಲ್ಲಿ ಬರುವಾಗಲೂ ದೇವರು ತನ್ನ ಸಮಾಧಾನವನ್ನು ನೀಡಲಿ. ಮಾತ್ರವಲ್ಲ, ನಾವು ಕ್ರಿಸ್ತನನ್ನು ನೋಡುವವರಾಗಿ ನಂಬುವವರಾಗಿ ನಮ್ಮ ಜೀವಿತವನ್ನು ಮಾಡಿಕೊಳ್ಳುತ್ತಿದ್ದಲ್ಲಿ ನಮ್ಮ ಅರಿಕೆ ಕೂಡ ನನ್ನ ಸ್ವಾಮಿ ನನ್ನ ದೇವರು ಎಂಬುದಾಗಿರಲಿ. ದೇವರು ಈ ವಾಕ್ಯದ ಮೂಲಕ ನಮ್ಮೆಲ್ಲರನ್ನು ಆಶೀರ್ವದಿಸಿ ನಡೆಸಲಿ. ಆಮೇನ್. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿಯುಳ್ಳ ದೇವರೇ, ಈ ಸಮಯಕ್ಕಾಗಿ ನಿನಗೆ ಸ್ತೋತ್ರ. ನಿನ್ನ ವಾಕ್ಯಕ್ಕಾಗಿ ನಾವು ಅವನಿಗೆ ಕೊಂಡಾಡುತ್ತೇವೆ ಸ್ವಾಮಿ. ಹೌದು ಸ್ವಾಮಿ, ತೋಮನ ಜೀವಿತ ನೋಡುವುದಿದ್ದಲ್ಲಿ ಸ್ವಾಮಿ ಆತನು ಸಂದೇಹ ಪಡುವವನಾಗಿದ್ದ. ಆದರೆ ಯಾವಾಗ ನಿನ್ನ ದರ್ಶನ ಆತನಿಗೆ ಆಗ್ತದೋ ಸ್ವಾಮಿ, ಆತನ ಇಡೀ ಅರಿಕೆ, ನಿನ್ನನ್ನು ಕಂಡಂಥ ಅನುಭವ, ನಿನ್ನನ್ನು ತನ್ನ ಜೀವಿತದಲ್ಲಿ ಸ್ವೀಕರಿಸಿದಂಥ ಅನುಭವ, ನಿನ್ನ ಜೊತೆ ಕಳೆದಂಥ ಪ್ರತಿಯೊಂದು ದಿವಸಗಳ ಅನುಭವವನ್ನು ಆತನು ಪುನರ್ಮನನ ಮಾಡಿಕೊಂಡವನಾಗಿ ಸ್ವಾಮಿ, ಆತನು ಮಾಡಿದಂಥ ಅರಿಕೆ ನನ್ನ ಸ್ವಾಮಿ ನನ್ನ ದೇವರು. ಅದು ಸ್ವಾಮಿ, ನಾವು ಕೂಡ ನಮ್ಮ ಜೀವಿತದಲ್ಲಿ ದಿನಾಲು ನಂಬಿಕೆಯ ಪ್ರಯಾಣದಲ್ಲಿ ಇರಬೇಕಾದ್ರೆ ನಮ್ಮನ್ನು ನೀನು ಇನ್ನಷ್ಟು ಬಲಪಡಿಸು. ನಾವು ಕೂಡ ನಿನ್ನನ್ನು ಯಾವಾಗಲೂ ದರ್ಶಿಸುವವರಾಗಲಿಕ್ಕಾಗುವಂತೆ, ನಿನ್ನ ಪುನರುತ್ಥಾನದ ದರ್ಶನ ನಮಗೆ ನಮ್ಮ ಮನೆಗಳಲ್ಲಿ ನಮ್ಮ ಮನದಲ್ಲಿ ಯಾವಾಗಲೂ ಆಗಲಿಕ್ಕಾಗುವಂತೆ ನೀನೇ ಸಹಾಯ ಮಾಡಿ ಎಂಬುದಾಗಿ ಬೇಡುತ್ತಿದ್ದೇವೆ ಸ್ವಾಮಿ. ಈ ಸಂದರ್ಭಕ್ಕಾಗಿ ನಿನಗೆ ಸ್ತೋತ್ರ, ನಿನ್ನ ವಾಕ್ಯಕ್ಕಾಗಿ ಸ್ತೋತ್ರ. ಈ ಮಾಧ್ಯಮದ ಮೂಲಕ ಮತ್ತೊಮ್ಮೆ ಜನರನ್ನು ಸಂಧಿಸಲಿಕ್ಕಾಗುವಂತೆ, ನಿನ್ನ ವಾಕ್ಯ ಧ್ಯಾನ ಮಾಡಲಿಕ್ಕಾಗುವಂತೆ ಕೊಟ್ಟಂಥ ಕೃಪೆಗಾಗಿ ನಿನಗೆ ಸ್ತೋತ್ರ. ಎಲ್ಲ ಘನಮಾನ ಸ್ತುತಿ ಸ್ತೋತ್ರಗಳನ್ನು ನಿನಗೆ ಸಲ್ಲಿಸಿ ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥನೆ ಬೇಡಿದ್ದೇವೆ, ಕೇಳಿದಕ್ಕಾಗಿ ನಿನ್ನ ಘನವುಳ್ಳ ನಾಮಕ್ಕೆ ನಿತ್ಯ ಕಾಲಕ್ಕೆ ಮಹಿಮೆ ಆಗಲಿ. ಆಮೇನ್. ಕಡೆಯದಾಗಿ ಹಾಡುವಂಥ ತುಳು ಸಂಗೀತಗಳಲ್ಲಿ 36 ಅದರ ಮೊದಲನೇ ಮತ್ತು ಎರಡನೇ ಚರಣ ರಾಗ ಮಾಡೋಣ. ತುಳು ಸಂಗೀತ 36 ಮೊದಲನೇ ಮತ್ತು ಎರಡನೇ ಚರಣ. ಕ್ರಿಸ್ತೇಸು ಯಾನು ನಿನ್ನನ್ನೇ ನಂಬಿಯೇ, ನಿನ್ನೊಟ್ಟುಗಾದು ಬಾಳುವೆ ಸ್ವಾಮಿಯೇ. ಕ್ರಿಸ್ತೇಸುಯಾನು ನಿನ್ನನ್ನೇ ನಂಬಿಯೇ ನಂಬಿಯೇ ನಂಬಿಯೇ, ನಿನ್ನೊಟ್ಟುಗಾದು ಬಾಳುವೆ ಸ್ವಾಮಿಯೇ ಸ್ವಾಮಿಯೇ ಸ್ವಾಮಿಯೇ. ಈ ಆಂಡ ಎನ್ನ ಕರ್ತವೇ ಮಾಧ್ಯಸ್ಥಗಾರೆ ರಕ್ಷಕೆ, ಒಂದೇ ನ ನಿತ್ಯ ಅರಿಕೆ
ಸ್ವಾಮಿಯೇ ಆವಾದಿ ಕೆಟ್ಟ ಯೋಚನೆ ಬುಡಿಯೇ 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 ನೀನಾಡು ತಿಕ್ಕು ಶಾಂತಿನೇ ಪಡೆದೆ 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 ಈ ಜಾಮೀನಾದು ಜೀವೋನೇ ಏಕಾದು ಕೊಟ್ಟ ಪ್ರೀತಿಡೆ ನೀನಾನು ಯಾನು ಬುಡಾಯೇ ಸ್ವಾಮಿಯೇ 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 ನಾವೆಲ್ಲರೂ ಒಮ್ಮನಸ್ಸಾಗಿ ಕರ್ತನ್ ತಾನೇ ಕಲಿಸಿದ ಪ್ರಾರ್ಥನೆಯನ್ನು ಆರೈಕೆ ಮಾಡುವ. ಪರಲೋಕದಲ್ಲಿರುವ ನಮ್ಮ ತಂದೆ, ನಿನ್ನ ನಾಮವು ಪರಿಶುದ್ಧವೆಂದೆಣಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅಂದಿನ ಆಹಾರವನ್ನು ದಯಪಾಲಿಸು, ನಮಗೆ ತಪ್ಪು ಮಾಡಲು ನಾವು ಕ್ಷಮಿಸುವಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು, ನಮ್ಮ ಶೋಧನೆಗೆ ಸೇರಿಸಿ ಕೇಳಿ ನಮ್ಮನ್ನು ತಪ್ಪಿಸು, ಯಾಕಂದರೆ ರಾಜ್ಯವು ಬಲವು ಮಹಿಮೆಯು ಸದಾಕಾಲವು ನಿನ್ನವೇ. ಆಮೆನ್. ವಿಶ್ವಾಸದಿಂದ ದೇವರ ಆಶೀರ್ವಾದವನ್ನು ಹೊಂದಿಕೊಳ್ಳೋಣ. ಶಾಂತಿದಾಯಕನಾದ ದೇವರು ತಾನೇ ನಿಮ್ಮನ್ನು ಪರಿಪೂರ್ಣವಾಗಿ ಪವಿತ್ರ ಮಾಡಲಿ. ನಮ್ಮ ಪ್ರಭು ಆದ ಯೇಸು ಕ್ರಿಸ್ತನು ಪ್ರತ್ಯಕ್ಷನಾದಾಗ ನಿಮ್ಮ ಆತ್ಮ, ಪ್ರಾಣ, ಶರೀರಗಳು ದೋಷವಿಲ್ಲದೆ ಸಂಪೂರ್ಣವಾಗಿ ಕಾಣಿಸುವಂತೆ ಕಾಪಾಡಲ್ಪಡಲಿ. ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆಯಾದ ದೇವರ ಪ್ರೀತಿಯು, ಪರಿಶುದ್ಧಾತ್ಮನ ನ್ಯೂನತೆಯು ಸದಾಕಾಲಕ್ಕೂ ನಿಮ್ಮೆಲ್ಲರ ಸಂಗಡ ನೆಲೆಸಿ ವಾಸ ಮಾಡಲಿ. ಆಮೆನ್. ನಾಯೇ